कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಉಪಸ್ಥಿತ ಎಲ್ಲ ಭಕ್ತರಿಗೂ ಆತ್ಮೀಯ ಸುಸ್ವಾಗತ. ಈ ದಿನ ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 18 ಶ್ಲೋಕ 1 ಮತ್ತು 2. ಪರೀಕ್ಷಿತ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ. ಇದರಲ್ಲಿ ಮೊದಲನೇ ಶ್ಲೋಕ ನಾನು ಹೇಳ್ತೀನಿ, ನೀವು ಅದನ್ನು ಮತ್ತೆ ಮರು ಉಚ್ಚಾರಣೆ ಮಾಡಿ. ಸೂತ ಉವಾಚ ಯೋ ವೈ ದ್ರೌಣ್ಯಸ್ತ್ರ ವಿಪ್ಲೋಷ್ಟೋ ನ ಮಾತುರುದರೇ ಮೃತಃ. ಯೋ ವೈ ದ್ರೌಣ್ಯಸ್ತ್ರ ವಿಪ್ಲುಷ್ಟೋ ನ ಮಾತುರುದರೇ ಮೃತಃ. ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತಕರ್ಮಣಃ. ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತಕರ್ಮಣಃ. ಸೂತ ಉವಾಚ ಯೋ ವೈ ದ್ರೌಣ್ಯಸ್ತ್ರ ವಿಪ್ಲುಷ್ಟೋ ನ ಮಾತುರುದರೇ ಮೃತಃ. ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತಕರ್ಮಣಃ. ಸೂತ ಉವಾಚ ಯೋ ವೈ ದ್ರೌಣ್ಯಸ್ತ್ರ ವಿಪ್ಲುಷ್ಟೋ ನ ಮಾತುರುದರೇ ಮೃತಃ. ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತಕರ್ಮಣಃ. ಎರಡನೇ ಶ್ಲೋಕ. ಬ್ರಹ್ಮಕೋಪೋತ್ತಿತಾದ್ ಯಸ್ತು ತಕ್ಷಕಾತ್ ಪ್ರಾಣವಿಪ್ಲವಾತ್. ಬ್ರಹ್ಮಕೋಪೋತ್ತಿತಾದ್ ಯಸ್ತು ತಕ್ಷಕಾತ್ ಪ್ರಾಣವಿಪ್ಲವಾತ್. ನ ಸಮ್ಮುಮೋಹೋರುಭಯಾದ್ ನ ಸಮ್ಮುಮೋಹೋರುಭಯಾದ್ ಭಗವತ್ಯರ್ಪಿತಾಶಯಃ ಭಗವತ್ಯರ್ಪಿತಾಶಯಃ. ಬ್ರಹ್ಮಕೋಪೋತ್ತಿತಾತ್ ಯಸ್ತು ತಕ್ಷಕಾತ್ ಪ್ರಾಣವಿಪ್ಲವಾತ್ ನ ಸಮ್ಮುಮೋಹೋರುಭಯಾದ್ ಭಗವತ್ಯರ್ಪಿತಾಶಯಃ. ಬ್ರಹ್ಮಕೋಪೋತ್ತಿತಾತ್ ಯಸ್ತು ತಕ್ಷಕಾತ್ ಪ್ರಾಣವಿಪ್ಲವಾತ್ ನ ಸಮ್ಮುಮೋಹೋರುಭಯಾದ್ ಭಗವತ್ಯರ್ಪಿತಾಶಯಃ. ಯಾರಾದರೂ ಹೇಳ್ತೀರಾ? ತಪ್ಪು ಹೇಳಿದ್ರೂ ಪರವಾಗಿಲ್ಲ, ಹೇಳಿ, ನಾಚ್ಕೋಬೇಡಿ, ಭಯ ಬೀಳಬೇಡಿ. ಎಷ್ಟು ತಪ್ಪು ಹೇಳಿದ್ರೂ ಪರವಾಗಿಲ್ಲ. ಸೂತ ಉವಾಚ ಯೋ ವೈ ದ್ರೌಣ್ಯಸ್ತ್ರ ವಿಪ್ಲೋಷ್ಟೋ ನ ಮಾತುರುದರೇ ಮೃತಃ. ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತಕರ್ಮಣಃ. ಸೂತ ಉವಾಚ ಯೋ ವೈ ದ್ರೌಣ್ಯಸ್ತ್ರ ವಿಪ್ಲುಷ್ಟೋ ನ ಮಾತುರುದರೇ ಮೃತಃ. ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತಕರ್ಮಣಃ. ಸೂತ ಉವಾಚ ಯೋ ವೈ ದ್ರೌಣ್ಯಸ್ತ್ರ ವಿಪ್ಲುಷ್ಟೋ ನ ಮಾತುರುದರೇ ಮೃತಃ. ಅನುಗ್ರಹಾತ್ ಭಗವತಃ
ಕೃಷ್ಣಸ್ಯಾದ್ಭುತಕರ್ಮಣಃ. ಓಕೆ, ಹರೇ ಕೃಷ್ಣ. ಪದಪದಾರ್ಥ ಹೇಳ್ತೀನಿ, ನೀವು ಸಹ ಉಚ್ಚಾರಣೆ ಮಾಡಿ. ಮೊದಲನೇ ಶ್ಲೋಕದ ಪದಪದಾರ್ಥ. ಸೂತ ಉವಾಚ, ಸೂತ ಮುನಿಗಳು ಹೇಳಿದರು. ಯಾರು, ವೈ ಖಂಡಿತವಾಗಿ, ದ್ರೌಣಿ ಅಸ್ತ್ರ, ದ್ರೋಣಾಚಾರ್ಯರ ಮಗನ ಅಸ್ತ್ರದಿಂದ, ವಿಪ್ಲುಷ್ಟ ಸುಡಲ್ಪಟ್ಟರು, ನ ಎಂದಿಗೂ ಇಲ್ಲ, ಮಾತು ತಾಯಿಯ ಉದರೆ ಗರ್ಭದಲ್ಲಿ, ಮೃತಃ ಸತ್ತನು, ಅನುಗ್ರಹಾತ್ ಅನುಗ್ರಹದಿಂದ, ಭಗವತಃ ದೇವೋತ್ತಮ ಪುರುಷನಾದ ಕೃಷ್ಣಸ್ಯ ಶ್ರೀಕೃಷ್ಣನ ಅದ್ಭುತ ಕರ್ಮಣಃ ಅದ್ಭುತವಾದ ಕಾರ್ಯಗಳನ್ನು ಮಾಡುವ. ಎರಡನೇ ಶ್ಲೋಕದ ಪದಪದಾರ್ಥ. ಬ್ರಹ್ಮಕೋಪ, ಬ್ರಾಹ್ಮಣನ ಕೋಪದಿಂದ, ಉತ್ತಿತಾತ್ ಪ್ರೇರಿತವಾದ, ಯಾವ, ತು ಆದರೆ, ತಕ್ಷಕಾತ್ ತಕ್ಷಕನೆಂಬ ಸರ್ಪದಿಂದ, ಪ್ರಾಣವಿಪ್ಲವಾತ್ ಮರಣ ಸಂಕಟದಿಂದ, ನ ಸಮ್ಮುಮೋಹ ದಿಗ್ಭ್ರಾಂತನಾಗಲಿಲ್ಲ, ಉರು ಭಯಾತ್ ಅತ್ಯಂತ ಭೀತಿಯಿಂದ, ಭಗವತಿ ದೇವೋತ್ತಮ ಪುರುಷನಲ್ಲಿ, ಅರ್ಪಿತ ಸಮರ್ಪಿಸಿದ, ಆಶಯ ಪ್ರಜ್ಞೆಯುಳ್ಳವನು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಅನುವಾದವನ್ನು ನೀವು ಸಹ ಉಚ್ಚಾರಣೆ ಮಾಡಿ. ಶ್ರೀ ಸೂತ ಮುನಿಗಳು ಹೀಗೆ ಹೇಳಿದರು. ಅದ್ಭುತ ಕಾರ್ಯ ಮಾಡುವಂತಹ ದೇವೋತ್ತಮ ಪರಮಪುರುಷನಾದ ಶ್ರೀ ಕೃಷ್ಣನ ದಯೆಯಿಂದಾಗಿ ಮಹಾರಾಜ ಪರೀಕ್ಷಿತನು ತನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ದ್ರೋಣಪುತ್ರನ ಅಸ್ತ್ರದ ದಾಳಿಗೆ ತುತ್ತಾಗಿಯೂ ಉರಿದು ಹೋಗಲಿಲ್ಲ. ಎರಡನೇ ಶ್ಲೋಕದ ಅನುವಾದ. ಪರೀಕ್ಷಿತ ಮಹಾರಾಜನು ಸದಾಕಾಲವು ದೇವೋತ್ತಮ ಪರಮಪುರುಷನಿಗೆ ಪ್ರಜ್ಞಾಪೂರ್ವಕವಾಗಿ ಶರಣಾಗತನಾಗಿದ್ದುದರಿಂದ ಬ್ರಾಹ್ಮಣ ಕುಮಾರನ ಕೋಪದ ಕಾರಣವಾಗಿ ತನ್ನನ್ನು ಕಚ್ಚಲಿರುವ ನಾಗಪಕ್ಷಿಯ ಬಗ್ಗೆ ಅವನು ಭಯಗೊಳ್ಳಲಿಲ್ಲ, ಭೀತಿ ಸಮ್ಮೋಹಿತನೂ ಆಗಲಿಲ್ಲ. ಹರೇ ಕೃಷ್ಣ. ವಿಷ್ಣುಪಾದಾಯ ಕೃಷ್ಣ ಕೃಷ್ಣ ಶ್ರೀಮತಿ ಜಯಪದ ಅಕಸ್ಮಾತ್ ನಾಮಿನಮಾಚಾರ್ಯ ಪಾದಾಯ ನಿತರ ಕೃಪಾಪ್ರಾಯ. ಈ ಶ್ಲೋಕದ ಮೂಲಕ ಶ್ರೀಲ ಪ್ರಭುಪಾದರು ನಮಗೆ ಏನೆಲ್ಲ ತಿಳಿಸ್ತಾ ಇದ್ದಾರೆ ಅಂತಂದರೆ, ಅದಕ್ಕೂ ಶ್ರೀಲ ಪ್ರಭುಪಾದರು ಈಗ ನಮ್ಮ ಮುಂದೆ ಶ್ರೀಮದ್ ಭಾಗವತದ ಮುಖಾಂತರ, ಅವರ ಪುಸ್ತಕಗಳ ಮುಖಾಂತರ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ಸೂತ ಮುನಿಗಳು ಹೇಳಿದ್ದಾರೆ. ಸೂತ ಮುನಿಗಳು ಹೇಳಿದ್ದಾರೆ ಅಂದರೆ, ಅದ್ಭುತ ಕಾರ್ಯ ಮಾಡುವಂತಹ ದೇವೋತ್ತಮ ಪರಮಪುರುಷನಾದ ಶ್ರೀ ಕೃಷ್ಣನ ದಯೆಯಿಂದಾಗಿ ಮಹಾರಾಜ ಪರೀಕ್ಷಿತನು ತನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ದ್ರೋಣಪುತ್ರನ ಅಸ್ತ್ರದ ದಾಳಿಗೆ ತುತ್ತಾಗಿಯೂ ಉರಿದು ಹೋಗಲಿಲ್ಲ. ನೋಡಿ, ಸೂತ ಮುನಿಗಳು ಹೇಳ್ತಾ ಇರೋದು ಏನಂತ ಹೇಳ್ತಿದ್ದಾರೆ, ಅದ್ಭುತ ಕಾರ್ಯ ಮಾಡುವಂತಹ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ದಯೆಯಿಂದ. ನೋಡಿ, ಭಗವಂತ ಶ್ರೀಕೃಷ್ಣನ ದಯೆಯಿಂದ ಅವರು ಪರೀಕ್ಷಿತ ಮಹಾರಾಜರು ತನ್ನ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಇರಬೇಕಾದ್ರೇ ಪುತ್ರ ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ರು ಅವನ್ನ ಕೊಲ್ಲಬೇಕು ಅಂತ. ಆವಾಗ ಅಂಥ ಒಂದು ಪ್ರಯೋಗದಿಂದ ಕೂಡ ಅವನು ಸುಡಲಿಲ್ಲ ಅಥವಾ ಉರಿದು ಹೋಗಲಿಲ್ಲ ಅಥವಾ ಅವನಿಗೆ ಸಾವು ಬರಲಿಲ್ಲ ಪರೀಕ್ಷಿತ ಮಹಾರಾಜರಿಗೆ. ಪರೀಕ್ಷಿತ ಮಹಾರಾಜನ ಅದ್ಭುತವಾದ ರಾಜ್ಯಭಾರ ಕ್ರಮವನ್ನು ತಿಳಿದು ಅದರಲ್ಲಿಯೂ ಕಲಿಪುರುಷನನ್ನು ನಿಗ್ರಹಿಸಿ ತನ್ನ ರಾಜ್ಯದಲ್ಲಿ ಕಲಿಯು ಯಾವುದೇ ರೀತಿಯ ಹಾನಿಯನ್ನುಂಟು ಮಾಡಲು ಅಸಮರ್ಥನಾಗುವಂತೆ ಮಾಡಿದ ಸಂಗತಿಯನ್ನು ಕೇಳಿ ನೈಮಿಷಾರಣ್ಯದ ಋಷಿಗಳು ಆಶ್ಚರ್ಯಚಕಿತರಾದರು. ಸೂತಮುನಿಗಳು ಕೂಡ ಮಹಾರಾಜ ಪರೀಕ್ಷಿತನ ಆಶ್ಚರ್ಯಕರವಾದ ಜನನ ಮತ್ತು ಮರಣಗಳನ್ನು ಕುರಿತು ವಿವರಿಸಲು ಅಷ್ಟೇ ಕಾತರರಾಗಿದ್ದರು. ನೈಮಿಷಾರಣ್ಯದ ಋಷಿಗಳ ಕುತೂಹಲವನ್ನು ಹೆಚ್ಚಿಸಲು ಸೂತಮುನಿಗಳು ಈ ಶ್ಲೋಕವನ್ನು ಹೇಳಿದರು. ನೋಡಿ, ಅವರ ಒಂದು ಪರೀಕ್ಷಿತ ಮಹಾರಾಜರ ಜನನ ಮತ್ತು ಮರಣ ಎರಡೂ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಅದನ್ನು ಇಡೀ ಎಲ್ಲ
ಪ್ರತಿಯೊಬ್ಬ ಜೀವಿಗಳು ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಅವರು ಎಲ್ಲ ಭಯದಿಂದ ಮುಕ್ತರಾಗ್ತಾರೆ. ಯಾಕೆಂದರೆ ಅವರ ಒಂದು ಜನನ ಮತ್ತು ಅವರ ಮರಣ ಎರಡೂ, ಮರಣ ಅಂತ ಹೇಳೋ ಹಾಗೆಲ್ಲ ಅವರು ಒಂದೇ ಸಾರಿ ಭಗವದ್ಧಾಮಕ್ಕೆ ಹೋದರು, ಅದು ಮರಣ ಅಂತ ನಾವು ಹೇಳಬಾರ್ದು. ಆದರೆ ಅವರು ಜನ್ಮ ತಗೊಂಡಿದ್ದು ಬಹಳ ಅದ್ಭುತವಾಗಿತ್ತು. ಯಾಕೆಂದರೆ ಅದ್ಭುತವಾದ ದೇವೋತ್ತಮ ಪರಮಪುರುಷ ಆ ಭಕ್ತನಿಗೆ ಗರ್ಭದಲ್ಲೇ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದರು. ಆದ್ದರಿಂದ ಅವರು ಆ ಜನ್ಮ ತಗೊಳ್ಳೋಕ್ಕೆ ಮೊದಲೇ ಅವ್ರಿಗೆ ಬಂದಂಥ ಮರಣದ ಸಮಯವನ್ನು ಅವರು ದಾಟಿದರು. ಅದರಿಂದ ಯಾವುದೇ ಅನಾನುಕೂಲ ಆಗದೇ ಇರೋ ಹಾಗೆ ಅವರು ಜನ್ಮವನ್ನು ತಗೊಂಡ್ರು ಅಂತಿದ್ರ ಮೂಲಕ ನಮಗೆ ಗೊತ್ತಾಗ್ತಾಯಿದೆ. ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜನು ಸದಾಕಾಲವು ದೇವೋತ್ತಮ ಪರಮಪುರುಷನಿಗೆ ಪ್ರಜ್ಞಾಪೂರ್ವಕವಾಗಿ ಶರಣಾಗತನಾಗಿದ್ದುದರಿಂದ ಬ್ರಾಹ್ಮಣ ಕುಮಾರನ ಕೋಪದ ಕಾರಣವಾಗಿ ತನ್ನನ್ನು ಕಚ್ಚಲಿರುವ ನಾಗಪಕ್ಷಿಯ ಬಗ್ಗೆ ಅವನು ಭಯಗೊಳ್ಳಲಿಲ್ಲ, ಭೀತಿ ಸಮ್ಮೋಹಿತನೂ ಆಗಲಿಲ್ಲ. ನೋಡಿ, ಪರೀಕ್ಷಿತ ಮಹಾರಾಜರು ಸದಾ ಕಾಲದಲ್ಲೂ ದೇವೋತ್ತಮ ಪರಮಪುರುಷನಿಗೆ ಪ್ರಜ್ಞಾಪೂರ್ವಕವಾಗಿ ಶರಣಾಗತರಾಗಿದ್ದರು. ನೋಡಿ, ನಾವು ಇಲ್ಲಿ ಎಷ್ಟು ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಪ್ಪ ಅಂತಂದರೆ, ದೇವೋತ್ತಮ ಪರಮಪುರುಷನ ಒಂದು ಭಕ್ತಿಯನ್ನು ಅವರಿಗೆ ಯಾವ ರೀತಿ ಶರಣಾಗಿದ್ದರು, ಪ್ರಜ್ಞಾಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಅಲ್ಲ, ಪ್ರಜ್ಞಾಪೂರ್ವಕವಾಗಿ ಅವರು ಸಂಪೂರ್ಣವಾಗಿ ಶರಣಾಗತರಾಗಿದ್ದರು. ಆದ್ದರಿಂದ ಅವ್ರಿಗೇನಾಯಿತು, ಈ ಒಂದು ಭಯದಿಂದ, ಯಾವ ಭಯದಿಂದ, ಭೀತಿ ಸಮ್ಮೋಹಿತನ ಆಗಲಿಲ್ಲ. ಈ ನಾಗಪಕ್ಷಿ ಬಂದು ಕಚ್ಚಿ ನನಗೆ ಮರಣ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರಿಗೆ ಯಾವುದೇ ಒಂದು ಭೀತಿ ಆಗಲಿಲ್ಲ, ಭಯ ಆಗಲಿಲ್ಲ. ಮತ್ತು ಅದರಿಂದ ಯಾವುದೇ ಒಂದು ವಸ್ತು ವಿಷಯಗಳ ಬಗ್ಗೆ ಆಗಲಿ, ಅಥವಾ ತನ್ನ ದೇಹದ ಬಗ್ಗೆ ಆಗಲಿ, ತನ್ನ ರಾಜ್ಯದ ಬಗ್ಗೆ ಆಗಲಿ, ಯಾವುದೇ ಒಂದು ತನ್ನ ಸುತ್ತಮುತ್ತ ಇರತಕ್ಕಂಥ ಪ್ರಜೆಗಳ ಬಗ್ಗೆ ಆಗಲಿ, ಯಾವುದೇ ವಿಧವಾದ ರೀತಿ ಸಮೋಹವನ್ನು ಅವರು ಇಟ್ಕೊಂಡಿರಲಿಲ್ಲ. ಅವ್ರಿಗೆ ಆ ಮೋಹನೇ ಇರಲಿಲ್ಲ. ಯಾಕೆ? ಅವರು ಸಂಪೂರ್ಣವಾಗಿ ಕೃಷ್ಣನನ್ನೇ ಅವಲಂಬಿಸಿದರು, ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿದ್ದರು. ಆದ್ದರಿಂದ ಅವರಿಗೆ ಈ ರೀತಿ ಭಯ ಭೀತಿ ಸಮೋಹಗಳಿಂದ ದೂರ ಆಗಿದ್ದರು. ಅದೇ ರೀತಿ ನಾವು ಸಹ ಭಗವಂತನ ಭಕ್ತರಾದವರು, ಯಾರು ಈಗ ಭಗವಂತನ ಭಕ್ತರಾಗಿದ್ವಿ, ಯಾರು ಅಂತಂದರೆ ನೋಡಿ, ಪ್ರಭುಪಾದರು ಹೇಳ್ತಾರೆ, ಯಾರು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದಕ್ಕೆ ಒಪ್ಕೋತಾರೋ, ಯಾರು ಜಪವನ್ನು ಮಾಡೋದಕ್ಕೆ ಇಚ್ಛೆ ಪಡ್ತಾರೋ, ಯಾರು ಪ್ರಾರಂಭ ಮಾಡ್ತಾರೋ ಅವರೆಲ್ಲರೂ ಭಕ್ತರು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಇಲ್ಲಪ್ಪ, ನಾನು ಇವತ್ತು ಬಂದಿದ್ದೀನಿ, ನಾನು ಇವತ್ತು ಜಪ ಮಾಡ್ತಾಯಿದ್ದೀನಿ, ಅಥವಾ ಒಂದು ವಾರದಿಂದ ಮಾಡ್ತಾಯಿದ್ದೀನಿ, ಅಥವಾ 6 ತಿಂಗಳಿಂದ ಮಾಡ್ತಾಯಿದ್ದೀನಿ, ಅಥವಾ 1 ವರ್ಷದಿಂದ ಮಾಡ್ತಾಯಿದ್ದೀನಿ, ಅಥವಾ ನನಗೇನೂ ಗೊತ್ತಿಲ್ಲ, ಸುಮ್ಮನೆ ಏನೋ ಇವರು ಯಾರೋ ನನಗೆ ಗೊತ್ತಿರೋರು ಕರೆದ್ರು, ನಾನು ಬಂದು ಮಾಡ್ತಾಯಿದ್ದೀನಿ, ನನಗೇನು ನಾನೇನು ಭಕ್ತನ ಹಾಗೆ ಹೇಗೆ ಅಂತ ಅಂದ್ಕೊಳ್ಳೋದಲ್ಲ. ಆದರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾರು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದಕ್ಕೆ ಒಪ್ಕೋತಾರೋ, ಯಾರು ಅದನ್ನು ಸ್ವೀಕಾರ ಮಾಡ್ತಾರೋ ಅಂತ ಅವರೆಲ್ಲರೂ ಕೃಷ್ಣ ಭಕ್ತರೇ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಇಂಥ ಭಕ್ತರು ಯಾವಾಗ ಈ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸಂಪೂರ್ಣವಾಗಿ ಪ್ರಜ್ಞಾಪೂರ್ವಕವಾಗಿ ಸಂಪೂರ್ಣ ನಂಬಿಕೆಯಿಂದ ಯಾರು ಭಗವಂತನಿಗೆ ಶರಣಾಗ್ತಾರೆ, ಈ ಮಹಾಮಂತ್ರವನ್ನು ಜಪ ಮಾಡ್ತಾರೆ, ಅವರೆಲ್ಲರೂ ಏನಾಗಿದ್ದಾರೆ? ಭಕ್ತರೇ ಆಗಿದ್ದಾರೆ. ಅವರೆಲ್ಲರೂ ಪರೀಕ್ಷಿತ ಮಹಾರಾಜರ ಹಾಗೆ ಭಯಭೀತಿಗೊಳ್ಳೋ ಹಾಗೆ ಅವಕಾಶವೇ ಇಲ್ಲ, ಭಯಭೀತಿನೇ ಇಲ್ಲ. ಆ ರೀತಿ ನಾವು ಇರ್ಬೋದು. ಮುಂದೆ ನಿಮಗೆ ಗೊತ್ತಾಗುತ್ತೆ, ಯಾರೆಲ್ಲ ಪ್ರಾರಂಭದಲ್ಲಿ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಮುಂದೆ ಗೊತ್ತಾಗುತ್ತೆ. ಈಗ ಮಧ್ಯದಲ್ಲಿ ಮಾಡಿ ಸ್ವಲ್ಪ ಅನುಭವ ಇರೋರಿಗೆ ಆಲ್ರೆಡಿ ಗೊತ್ತಾಗಿದೆ. ಮತ್ತು ಇನ್ನು ಮುಂದೇನೂ ನಾವು ಹೀಗೆ ಇರ್ಬೋದು, ನಮ್ಗೆ ಇದೇ ರೀತಿ ರಕ್ಷಣೆ ಸಿಗುತ್ತೆ, ನಮಗೆ ಎಲ್ಲ ಒಂದು ಅನುಗ್ರಹ, ಭಗವಂತ ಅನುಗ್ರಹ ಸಿಗುತ್ತೆ ಅಂತ ನಿಮಗೆಲ್ಲ ಖಾತ್ರಿಯಾಗಿರುತ್ತೆ. ಅದೇ ರೀತಿ ಯಾರು ಭಗವಂತನ ಒಂದು ಕೃಪೆಗೆ ಪಾತ್ರರಾಗ್ತಾರೆ, ಇದು ಭಗವಂತನ ಕೃಪೆಗೆ ಪಾತ್ರರಾಗೋ ಒಂದು ಕಾರ್ಯ. ಯಾವುದು? ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡೋದನ್ನು ಪ್ರಾರಂಭ ಮಾಡೋದೇ ಭಗವಂತನ ಕೃಪೆಗೆ ಪಾತ್ರರಾದಂತೆ. ಯಾಕೆಂದರೆ ಅವನ ಅನುಗ್ರಹ ಇಲ್ಲದೆ ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರ ಹೇಳುವಂಥ ಅವಕಾಶವೂ ಸಿಗೋದಿಲ್ಲ, ನಮಗೆ ಹೇಳಬೇಕು ಅನ್ನೋ ಮನಸ್ಸೂ ಬರೋದಿಲ್ಲ. ಯಾಕೆಂದರೆ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾರೆ. ಆ ಭಗವಂತ ಇದ್ದುಕೊಂಡು ನಮಗೆ ಅನುಗ್ರಹ ಮಾಡ್ತಾಯಿದ್ದಾರೆ. ಆದ್ದರಿಂದ ನಮಗೆ ಈ ಅನುಗ್ರಹ ಸಿಕ್ಕಿದ ತಕ್ಷಣವೇ ನಾವೇನು ಮಾಡಬೇಕು? ಈ ಒಂದು ಅನುಗ್ರಹವನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಬೇಕು. ಅದೇ ರೀತಿ ಪರೀಕ್ಷಿತ ಮಹಾರಾಜರು ಏನು ಮಾಡ್ತಾರೆ, ಅವರ ಒಂದು ರಾಜ್ಯದಲ್ಲಿರಬೇಕಾದ್ರೆ ಅವರು ಕಾಡಿಗೆ ಪ್ರಾಣಿಗಳ ಒಂದು ಬೇಟೆಗಾಗಿ ಹೋಗಿರಬೇಕಾದ್ರೆ ಅವರು ಕಾಡಿನಲ್ಲಿ ಬೇಟೆ ಎಲ್ಲ ಆದಮೇಲೆ ವಾಪಸ್ ಮನೆಗೆ ಬರ್ತಾ ಇರೋ ಸಮಯದಲ್ಲಿ ಅವ್ರಿಗೆ ದಣಿವಾಗುತ್ತೆ, ಬಾಯಾರಿಕೆ ಆಗುತ್ತೆ. ಅದು ಬಾಯಾರಿಕೆನೇ ತೀರಿಸ್ಕೊಳ್ಳೋಕ್ಕೋಸ್ಕರ ಅವರು ಆ ಕಡೆ ನೋಡ್ತಾರೆ, ಎಲ್ಲಾದರೂ ನೀರು ಸಿಗುತ್ತಾ ಅಂತ. ಎಲ್ಲೂ ನೀರು ಸಿಗೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಬಂದು ಅಲ್ಲಿ ನೋಡ್ತಾರೆ, ಒಂದು ಆಶ್ರಮ ಇರುತ್ತೆ. ಅಲ್ಲಿ ಸಮೀಕ ಋಷಿಗಳ ಆಶ್ರಮ ಇರುತ್ತೆ. ಆಶ್ರಮದಲ್ಲಿ ಸಮೀಕ ಋಷಿಗಳು
ಅವರ ಆಶ್ರಮದ ಅಲ್ಲಿ ಕೂತ್ಕೊಂಡು ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಇವರು ಪರೀಕ್ಷಿತ್ ಮಹಾರಾಜರು ಅಲ್ಲಿಗೆ ಪ್ರವೇಶ ಮಾಡ್ತಾರೆ. ಯಾಕೆ ಪ್ರವೇಶ ಮಾಡ್ತಾರೆ? ಏನಾದರೂ ನೀರು ಸಿಗುತ್ತೇನೋ ಕುಡಿಯೋಣ ಅವ್ರ ಹತ್ರ ತೊಗೊಂಡು ಅಂತೇಳಿ ಬರ್ತಾರೆ. ಬಂದಾಗ ಸಮೀಕ ಋಷಿಗಳೇನು ಮಾಡ್ತಾರೆ, ಭಗವಂತನಲ್ಲಿ ಅವರು ತತ್ಪರರಾಗಿರ್ತಾರೆ. ಅವರು ಧ್ಯಾನದಲ್ಲಿ ಮುಳುಗೋಗಿರ್ತಾರೆ. ಅವರು ಏನನ್ನೂ ಅವರು ನೋಡೋ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ ಕಾರಣ ಪರೀಕ್ಷಿತ್ ಮಹಾರಾಜರು ಬರ್ತಾರೆ. ಬಂದು ನೋಡಿದಾಗ ಅವರು ದಣಿ ವಾರಿಸ್ಕೊಳ್ಳೋಕ್ಕೆ ಇವರು ಯಾವುದೇ ಒಂದು ಪ್ರತಿಕ್ರಿಯೆ ಮಾಡಲಿಲ್ವಲ್ಲ, ಪ್ರತಿಕ್ರಿಯೆ ತೋರಿಸ್ಲಿಲ್ವಲ್ಲ ಅಂಥೇಳಿ ಪರೀಕ್ಷಿತ್ ಮಹಾರಾಜರಿಗೆ ಕೋಪ ಬರುತ್ತೆ. ಅಂದರೆ ಕೋಪ ಬಂದು ಬೇಜಾರಾಗುತ್ತೆ, ಕೋಪ ಬರುತ್ತೆ. ಅವಾಗ ಏನು ಮಾಡ್ತಾರೆ ಅವರು, ಆ ಪಕ್ಕದಲ್ಲಿ ಒಂದು ಹಾವು ಸತ್ತು ಬಿದ್ದಿರುತ್ತೆ. ಆ ಹಾವನ್ನ ತೆಗೆದು ಆ ಋಷಿಮುನಿಗಳ ಕೊರಳಿಗೆ ಹಾಕ್ಬಿಟ್ಟು ಬಂದುಬಿಡ್ತಾರೆ. ಏಕೆಂದರೆ ನೋಡಿ, ಕೋಪ ಅಂತಕ್ಕಂಥದ್ದು ಎಷ್ಟು ಕೆಟ್ಟದ್ದು ಅಂತಂದರೆ, ನಮಗೆ ಆ ಕೋಪ ಬಂದಾಗ ನಾವು ಸಹಿಸ್ಕೋಬೇಕು. ಸಹಿಸ್ಕೊಳ್ಳಿಲ್ಲ ಅಂದರೆ ನಾವು ಮಾಡೋ ಅನಾಹುತದಿಂದ ಇನ್ನೂ ದೊಡ್ಡ ಅನಾಹುತಕ್ಕೆ ನಾವು ಕಾರಣರಾಗ್ತೀವಿ. ಇದು ಒಂದು ನೀತಿ ನಮಗೆ ಗೊತ್ತಾಗುತ್ತೆ. ಆಗ ಕೊರಳಿಗೆ ಹಾಕ್ಬಿಟ್ಟು ಅವರು ಬಂದುಬಿಡ್ತಾರೆ. ಬಂದ ತಕ್ಷಣವೇ ಇದನ್ನು ಅವರು ನೋಡ್ತಾರೆ. ಯಾರು? ಅವರ ಮಗ ಶೃಂಗಿ ಅದನ್ನು ನೋಡಿಬಿಡ್ತಾನೆ. ನೋಡಿಬಿಟ್ಟಾಗ ಏನಾಗುತ್ತೆ, ಅವನಿಗೆ ಕೋಪ ಬರುತ್ತೆ. ಎಲ್ಲ ನೋಡ್ದ, ಈ ವ್ಯಕ್ತಿ ನಮ್ಮ ತಂದೆ ಕೊರಳಿಗೆ ಈ ಸತ್ತ ಹಾವನ್ನು ಸುತ್ತಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂಥೇಳಿ ಆತನಿಗೆ ಕೋಪ ಬರುತ್ತೆ. ಈಗ ನಾವು ನಮ್ಮ ಮನೇಲಿ ಏನಾದರೂ ಅಪ್ಪನಿಗೋ ಅಣ್ಣನಿಗೋ ಅಕ್ಕನಿಗೋ ತಂಗಿಗೋ ಯಾರಾದರೂ ಏನಾದರೂ ಹಲ್ಲೆ ಮಾಡಿದ್ರೆ ಅಥವಾ ಏನಾದರೂ ಬೈದರೆ ನಾವು ಸುಮ್ಮನೆ ಇರ್ತೀವ? ನಮಗೂ ಕೋಪ ಬರುತ್ತೆ. ನಾವೇನು ಮಾಡ್ತೀವಿ? ತಿರುಗಿಸಿ ಅವ್ರಿಗೆ ಹೊಡೆಯೋಕ್ಕೆ ಹೋಗ್ತೀವಿ, ಇಲ್ಲ ಬೈತೀವಿ, ಇಲ್ಲ ಅವ್ರಿಗೆ ಪ್ರತಿಭಟನೆ ಮಾಡ್ತೀವಿ. ಅದೇ ಥರ ಶೃಂಗಿ ಕೂಡ ಅವರ ತಂದೆ ಕೊರಳಿಗೆ ಹಾಕಿದ್ದನ್ನು ನೋಡಿ ನೋಡಿ ಅವರು ಕೋಪ ಬಂತು. ಕೋಪ ಬಂದು ಅವರೇನು ಮಾಡಿದ್ರು? ಶಾಪವನ್ನು ಕೊಟ್ಟರು. ನೋಡಿ, ಬ್ರಾಹ್ಮಣ ಕುಮಾರನ ಶಾಪ ಇದು. ಬ್ರಾಹ್ಮಣ ಕುಮಾರನ ಶಾಪದಿಂದ ಯಾವ ರೀತಿ ಶಾಪ ಕೊಟ್ಟರು ಅವರು? ಇವರು ಇನ್ನು 7 ದಿನಗಳಲ್ಲಿ ತಕ್ಷಕ ಅನ್ನುವಂಥ ಸರ್ಪದಿಂದ ಕಚ್ಚಿ ಮರಣ ಬರಲಿ ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾರೆ. ಅದು ಅವರು ಪರೀಕ್ಷಿತ್ ಮಹಾರಾಜರು ಬಂದುಬಿಡ್ತಾರೆ. ವಾಪಸ್ಸು ಬಂದ ಮೇಲೆ ಇತರರು ಅದನ್ನು ಕೇಳಿಸ್ಕೊಂಡು ಪರೀಕ್ಷಿತ್ ಮಹಾರಾಜಿಗೆ ಸುದ್ದಿನ ಮುಟ್ಟಿಸ್ತಾರೆ. ಈ ಥರ ಬ್ರಾಹ್ಮಣ ಕುಮಾರ ಶಾಪವನ್ನು ಕೊಟ್ಟಿದ್ದಾರೆ, ಈ ರೀತಿ ನೀವು 7 ದಿನದಲ್ಲಿ ನಿಮಗೆ ಮರಣ ಬರಲಿ ಅಂತ ಹೇಳ್ತಾರೆ. ಆ ತಕ್ಷಣ ಪರೀಕ್ಷಿತ್ ಮಹಾರಾಜರು ಅರಿವಾಗುತ್ತೆ ಅವರಿಗೆ. ಯಾಕೆಂದರೆ ಭಗವಂತನ ಕೃಪೆ ಇರೋದರಿಂದ ಅವರಿಗೆ ಅರಿವಾಗುತ್ತೆ. ಅರಿವಾದಾಗ ಅವ್ರೇನು ಮಾಡ್ತಾರೆ, ಓಹೋ, ಹಾಗಾದರೆ ನನಗೆ 7 ದಿನಗಳಲ್ಲಿ ನನಗೆ ಮರಣ ಬರುತ್ತೆ ಅಂದಮೇಲೆ ನಾನು ಅರಮನೆಯನ್ನು ಪ್ರವೇಶನೇ ಮಾಡಿಕೊಡ್ದು ಅಂಥೇಳಿ ಅರಮನೆ ಪ್ರವೇಶ ಕೂಡ ಮಾಡಲ್ಲ ಅವ್ರೇನು ಮಾಡ್ತಾರೆ, ವಾಪಸ್ ಹಾಗೆ ಬಂದುಬಿಡ್ತಾರೆ. ಎಲ್ಲವನ್ನು ಬಿಟ್ಬಿಡ್ತಾರೆ, ಎಲ್ಲವನ್ನು ತೊರೆದ್ಬಿಟ್ಟು ಪ್ರವೇಶ ಮಾಡೋದು ಬೇಡ ಅಂಥೇಳಿ ವಾಪಸ್ಸು ಕಾಡಿಗೆ ಬಂದುಬಿಡ್ತಾರೆ. ಬಂದು ನೈಮಿಷಾರಣ್ಯದಲ್ಲಿ ಬಂದು ಅವ್ರೇನು ಮಾಡ್ತಾರೆ, ಈ 7 ದಿನಗಳಲ್ಲಿ ನಾನು ಏನಪ್ಪ ಮಾಡಬೇಕು ಅಂಥೇಳಿ ಸುಖಮುನಿಗಳ ಬಳಿಗೆ ಬರ್ತಾರೆ. ಬಂದು ಅಲ್ಲಿ ಆ 7 ದಿನದಲ್ಲಿ ನಾನು ಏನು ಮಾಡಬೇಕು ಅಂತ ಅವ್ರನ್ನ ಪ್ರಶ್ನೆ ಕೇಳೋದಕ್ಕೆ ಬಂದುಬಿಡ್ತಾರೆ. ಆವಾಗ ಇಲ್ಲೇನು ಹೇಳ್ತಾರೆ, ಇದನ್ನು ಸೂತ ಗೋಸ್ವಾಮಿಯವರು ಭಗವಂತನಾದ ಶ್ರೀ ಕೃಷ್ಣನ ಅನುಗ್ರಹದಿಂದ ನಮಗೆಲ್ರಿಗೂ ತಿಳಿಯೋ ಹಾಗೆ ಶ್ರೀಲ ಪ್ರಭುಪಾದರ ಮುಖಾಂತರ ಈ ದಿನ ನಮಗೆ ಹೇಳ್ತಾ ಇದ್ದಾರೆ ಇವರ ಒಂದು ವಿಷಯವನ್ನು. ಮತ್ತು ಇಂದಿನ ಅಧ್ಯಾಯದಲ್ಲಿ ಕೂಡ ನಾವು ತಿಳ್ಕೊಂಡಿದ್ದೀವಿ ಏನಂತ, ಪರೀಕ್ಷಿತ್ ಮಹಾರಾಜರು ಹೇಗೆ ಕಲಿಪುರುಷನ ಜೊತೆ ಹೋರಾಡಿದ್ರು, ಹೇಗೆ ಕಲಿಪುರುಷನಿಗೆ ಶಿಕ್ಷೆಯನ್ನು ನೀಡಿದ್ರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಮತ್ತು ಈ ಕಲಿಗೆ 5 ಸ್ಥಳದಲ್ಲಿ ವಾಸ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರು. ನೋಡಿ, ಮಹಾರಾಜರ ಒಂದು ಕರ್ತವ್ಯ ಏನು? ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಜೀವಿನ ನಾವು ನೋಡ್ಕೊಳ್ಳೋದು ಪ್ರತಿಯೊಬ್ಬ ರಾಜನ ಒಂದು ಕರ್ತವ್ಯ. ಆದರೆ ಈಗಿನ ಕಾಲದಲ್ಲಿ ಆ ಥರ ಮಾಡ್ತಾ ಇದ್ದಾರಾ? ಈ ರೀತಿ ಈಗಿನ ಕಾಲದಲ್ಲಿ ಹಾಗಿಲ್ಲ. ಅವರ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಇನ್ಯಾವುದೋ ಒಂದು ಮತದಿಂದ ಇನ್ನೊಂದು ಮತಕ್ಕೆ ಎತ್ತು ಕಟ್ತಾರೆ, ಈ ಮತದಿಂದ ಆ ಮತದ ಮೇಲೆ ಎತ್ತು ಕಟ್ತಾರೆ. ಅವರ ಸ್ಥಾನ ಉಳಿಸ್ಕೋತಾರೆ. ಆದರೆ ಪರೀಕ್ಷಿತ ಮಹಾರಾಜರು ಹಾಗೆ ಮಾಡ್ತಿರಲಿಲ್ಲ. ಅವರು ಪ್ರತಿಯೊಂದು ಪ್ರಜೆ, ಪ್ರತಿಯೊಂದು ಪ್ರಾಣಿ, ಅವನು ದುಷ್ಟ ಆಗಿರಲಿ, ಅವನು ಒಳ್ಳೆಯವನಾಗಿರಲಿ, ಎಲ್ರಿಗೂ ಅವರು ಆಶ್ರಯವನ್ನು ಕೊಡ್ತಾಯಿದ್ರು. ಈ ರೀತಿಯಾಗಿ ಆ ಕಲಿಪುರುಷನಿಗೂ ಸಹ ಆಶ್ರಯ ಕೊಟ್ಟರು. ಅವರು ಎಲ್ಲಿಂದ ಕೊಟ್ಟರು ಅಂತಂದರೆ 4 ನಿಯಂತ್ರಕ ತತ್ವಗಳಿದೆ. ಆ 4 ನಿಯಂತ್ರಕ ತತ್ವಗಳ ಮೇಲೆ ಅವರು ಅವನಿಗೆ ಅವಕಾಶ ಕೊಟ್ಟರು. ಮದ್ಯಪಾನ, ಧೂಮಪಾನ ಮಾಡದೇ ಇರೋದು, ಮತ್ತು ಜೂಜಾಡದೇ ಇರೋದು, ಅನೈತಿಕ ಸಂಬಂಧ ಇಟ್ಕೊಳ್ಳೋದು, ಮತ್ತು ಮಾಂಸ ಭಕ್ಷಣೆ, ಅದರ ಜೊತೆಗೆ ಬಂಗಾರ, ಚಿನ್ನ, ಇದಿಷ್ಟರಲ್ಲಿ ಅವರ ಒಂದು ಅಧಿಕಾರವನ್ನು ಕೊಟ್ಟರು. ಯಾಕೆ ಅಷ್ಟು ಸಲೀಸಾಗಿ ಕೊಟ್ಟರು ಅಂದರೆ, ಅವರ ರಾಜ್ಯದಲ್ಲಿ ಆ ಕಾರ್ಯ ನಡೀತಾನೇ ಇರಲಿಲ್ಲ. ಪ್ರತಿಯೊಬ್ಬ ಪ್ರಜೆನೂ ಆ 4 ನಿಯಂತ್ರಕ ತತ್ವಗಳನ್ನು ಮೀರಿ ಅವರು ಜೀವನ ಮಾಡ್ತಾ ಇರಲಿಲ್ಲ. ಆ ನಂಬಿಕೆ ಅವ್ರಿಗೆ ಇತ್ತು. ಮತ್ತು ಅದಕ್ಕೋಸ್ಕರ ಅವ್ರಿಗೆ ಆ ಜಾಗದಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟರು. ಮತ್ತು ಇಲ್ಲಿ ಪರೀಕ್ಷಿತ್ ಮಹಾರಾಜರು ಅರಣ್ಯ ಭೇಟಿ ಹೋಗ್ಬಿಟ್ಟು ಅವರು ಭೇಟಿಯನ್ನು ಮಾಡಿಕೊಂಡು ಈ ಶಾಪಗ್ರಸ್ತರಾಗಿ ವಾಪಸ್ ಬರ್ತಾರೆ. ಬಂದಾಗ ನೋಡಿ, ಅಲ್ಲಿಂದ ವಾಪಸ್ ಬಂದು ಮತ್ತೆ
ಕಾಡಿಗೆ ಅವರು ಸುಖಮುನಿಗಳನ್ನು ಭೇಟಿ ಮಾಡೋದಕ್ಕೆ ಅವರು ಹೋಗ್ತಾರೆ. ನನಗೆ ಇನ್ನು 7 ದಿವಸದಲ್ಲಿ ನನಗೆ ಮರಣ ಬರ್ತಾ ಇದೆ, ಆ ಸಮಯದಲ್ಲಿ ನಾನು ಏನು ಮಾಡಬೇಕು, ನಾನು ಏನು ಮಾಡಬೇಕು, ನನ್ನ ಕಾರ್ಯ ಏನು ಅಂತ ಕೇಳೋದಕ್ಕೆ ಸುಖಮುನಿಗಳ ಬಳಿಗೆ ಹೋಗ್ತಾರೆ. ಯಾಕೆಂದರೆ ನೋಡಿ, ಪರೀಕ್ಷಿತ ಮಹಾರಾಜರು ಇಲ್ಲಿ ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜರು ತುಂಬ ಅದೃಷ್ಟವಂತರು. ಯಾಕೆ ಅಂತಂದರೆ ಸಾವಿನ ಸಮಯ ಮುಂದಾಗಿ ತಿಳಿದು ಬಂತು. ಅವರಿಗೆ ಸಾವಿನ ಸಮಯ ಮುಂಚೆನೇ ತಿಳಿದು ಬಂತು. ಆದರೆ ನಮಗೆ ಗೊತ್ತಿರುತ್ತಾ? ನಮಗೆ ಯಾರಿಗೂ ಗೊತ್ತಿರಲ್ಲ. ಸಾವು ಯಾವಾಗ ಬರುತ್ತೆ, ಈಗಲೂ ಬರ್ಬೋದು, ಇನ್ನೊಂದು ಕ್ಷಣಕ್ಕೆ ಬರ್ಬೋದು, ನಾಳೆ ಬರ್ಬೋದು, ಇನ್ನೊಂದು ತಿಂಗಳಿಗೆ ಬರ್ಬೋದು, ಹೇಳಕ್ಕೆ ಬರಲ್ಲ. ಆದರೆ ಪರೀಕ್ಷಿತ ಮಹಾರಾಜರು ಅದೃಷ್ಟವಂತರು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಅವರು ಪ್ರಜ್ಞಾಪೂರ್ವಕವಾಗಿ ಸೇವೆಯನ್ನು ಮಾಡ್ತಾಯಿದ್ರು ಮತ್ತು ಭಗವಂತನ ಚರಣಕ್ಕೆ ಶರಣಾಗಿದ್ದರು. ಆದ್ದರಿಂದ ಅವ್ರಿಗೇನಾಯಿತು, ಇನ್ನು 7 ದಿನದಲ್ಲೇ ಮರಣ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಯಿತು. ಆಗ ಅದೇ ರೀತಿ ಇನ್ನೊಬ್ಬ ಭಕ್ತರು ಖಟ್ವಾಂಗ ಮಹಾರಾಜರು, ಅವರು ಸಹ ಅವರೇನು ಮಾಡಿದ್ರು, ಖಟ್ವಾಂಗ ಮಹಾರಾಜರು ದೇವತೆಗಳ ಪರವಾಗಿ ರಾಕ್ಷಸರ ಜೊತೆ ಹೋರಾಡಿದ್ರು ಮತ್ತು ಹೋರಾಡಿ ಜೀವನ ಗಳಿಸ್ಕೊಟ್ರು. ಆ ದೇವತೆಗಳಿಗೆ ಸಂತೋಷ ಆಯಿತು. ಆವಾಗ ನಿಮ್ಗೇನು ವರ ಬೇಕು ಕೇಳಿ ಅಂತ ಅವ್ರು ಕೇಳ್ತಾರೆ. ಆಗ ಅದಕ್ಕೆ ಕೇಳ್ತಾರೆ ಖಟ್ವಾಂಗ ಮಹಾರಾಜರು, ನನಗೆ ವೈಕುಂಠಕ್ಕೆ ಹೋಗಿ ಭಗವಂತನ ಸೇವೆ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ದೇವತೆಗಳು, ಇಲ್ಲ ನಮಗೆ ಅಂಥ ವರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಅದನ್ನು ಬಿಟ್ಟು ಬೇರೆ ಏನಾದರೂ ವರ ಕೇಳಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೋಗಲಿ, ನನಗೆ ಇನ್ನೆಷ್ಟು ಸಮಯ ನಾನು ಬದುಕಿರ್ತೀನಿ ಅಂತ ನನಗೆ ತಿಳಿಸಿ ಅಂತ ಕೇಳ್ಕೊತಾರೆ ದೇವತೆಗಳಿಗೆ. ಆಗ ಅವ್ರು ಹೇಳ್ತಾರೆ, ದೇವತೆಗಳು ನಿನಗೆ ಕೇವಲ 24 ನಿಮಿಷ ಇದೆ ಅಂತ ಹೇಳ್ತಾರೆ ಖಟ್ವಾಂಗ ಮಹಾರಾಜರಿಗೆ. 24 ನಿಮಿಷ ನೋಡಿ. ಹೇಳಿದ ತಕ್ಷಣ ಖಟ್ವಾಂಗ ಮಹಾರಾಜರು ಏನು ಮಾಡ್ತಾರೆ, ಭೂಲೋಕಕ್ಕೆ ಪ್ರಯಾಣ ಮಾಡಿಬಿಡ್ತಾರೆ. ಯಾಕೆಂದರೆ ಭೂಲೋಕದಲ್ಲೇ ನಾವು ಹರಿನಾಮ ಜಪವನ್ನು ಮಾಡಿ ತುಂಬ ಅತಿ ಬೇಗ ಈ ಒಂದು ಜನ್ಮದಲ್ಲಿ ನಾವು ಪ್ರಾಮಾಣಿಕವಾಗಿ ಹರಿನಾಮ ಜಪವನ್ನು ಮಾಡಿದ್ರೆ ಖಂಡಿತವಾಗೂ ನಾವು ಭಗವದ್ಧಾಮವನ್ನು ತಲುಪ್ತೀವಿ. ಅದಕ್ಕೋಸ್ಕರ ಖಟ್ವಾಂಗ ಮಹಾರಾಜರು ತಕ್ಷಣ ಭೂಲೋಕಕ್ಕೆ ಬಂದರು. ಬರಬೇಕಾದ್ರೆ ಅವರಿಗೆ 12 ನಿಮಿಷ ಆಗೋಗ್ಬಿಡ್ತು. 24 ನಿಮಿಷದಲ್ಲಿ 12 ನಿಮಿಷ ಕಳೆದೋಯ್ತು ಪ್ರಯಾಣದಲ್ಲಿ. ಇನ್ನು 12 ನಿಮಿಷ ಮಾತ್ರ ಉಳಿತು. ಆ 12 ನಿಮಿಷದಲ್ಲಿ ದೇವೋತ್ತಮ ಪರಮಪುರುಷನ ಭಗವಂತನನ್ನು, ಶ್ರೀ ಕೃಷ್ಣನನ್ನು ತುಂಬ ಪ್ರಾಮಾಣಿಕತೆಯಿಂದ ಸ್ಮರಣೆ ಮಾಡಿ ಭಗವದ್ಧಾಮಕ್ಕೆ ಹೊರಟರು. ನೋಡಿ, ನಮಗೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ? ನಮಗೆ ಮನುಷ್ಯ ಜನ್ಮದಲ್ಲಿ ಏನು ಅವಕಾಶ ಸಿಕ್ಕಿದೆ ಆ ಅವಕಾಶದಲ್ಲಿ ನಾವು ಉಪಯೋಗಿಸ್ಕೊಂಡ್ಬಿಡ್ಬೇಕು. ಅದನ್ನೇ ನಾವು 24 ನಿಮಿಷ ಅಂತ ತಿಳ್ಕೊಬೇಕು. ಅದರಲ್ಲಿ ನಮ್ಮ ಭೌತಿಕ ಜೀವನದಲ್ಲಿ ಹೋರಾಡ್ತೀವಲ್ಲ, ಕುಟುಂಬ, ಸ್ನೇಹಿತರು, ಬಂಧು ಬಳಗ, ನನ್ನ ಸಂಪಾದನೆ, ನನ್ನ ಬೇರೆ ಇತರೆ ಕಾರ್ಯಗಳು, ಇದರಲ್ಲಿ 12 ನಿಮಿಷ ಹೊರಟಾಯಿತು ಅಂತ ತಿಳ್ಕೊಳ್ಳಿ. ಇನ್ನು 12 ನಿಮಿಷದಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾವು ತಿಳ್ಕೊಬೇಕು. ಅದೇ ರೀತಿ ನಾವು ಈ ಖಟ್ವಾಂಗ ಮಹಾರಾಜರ ಹಾಗೆ ಪ್ರಾಮಾಣಿಕವಾಗಿ, ಪರೀಕ್ಷಿತ ಮಹಾರಾಜರ ಹಾಗೆ ಪ್ರಾಮಾಣಿಕವಾಗಿ ಹರಿನಾಮ ಜಪ ಮಾಡೋದೇ ಆದರೆ ಈ ಜನ್ಮದಲ್ಲೇ ನಾವು ಖಂಡಿತವಾಗೂ ಭಗವದ್ಧಾಮವನ್ನು ತಲುಪ್ತೀವಿ. ಇದನ್ನು ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮೃತ್ಯು ಸರ್ವಸ್ಯ ಹರಸ್ಯ. ನಮಗೆ ಗೊತ್ತಿಲ್ಲ ಮರಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಭಗವದ್ಗೀತೆಯಿಂದ ತಿಳಿದು ಬರುತ್ತೆ. ಆದ್ದರಿಂದ ಯಾವಾಗ ನಾವು ಕೃಷ್ಣನ ನೆನೆಸ್ಕೋಬೇಕು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸೂತ ಗೋಸ್ವಾಮಿಯವರ ಯಾವ ರೀತಿ ಹೇಳಿದ್ರು ಅದೇ ರೀತಿ ಭಾಗವತನ ನೈಮಿಷಾರಣ್ಯದಲ್ಲಿ ಪ್ರವಚನ ಮಾಡ್ತಾಯಿದ್ರು. ಅದನ್ನೇ ಶ್ರೀಲ ಪ್ರಭುಪಾದರು ನಮಗೆ ಇವತ್ತು ಹೇಳ್ತಾ ಇದ್ದಾರೆ. ಸುಖದೇವ ಗೋಸ್ವಾಮಿಯವ್ರನ್ನ ಭೇಟಿ ಮಾಡ್ತಾರೆ, ಕಾಡಲ್ಲಿ ಸಂದರ್ಶಿಸ್ತಾರೆ, ಪ್ರಶ್ನೆ ಕೇಳ್ತಾರೆ. ಇಂಥ ತುಂಬ ಅತ್ಯುತ್ತಮವಾದಂಥ, ಅತ್ಯಂತ ಸೂಕ್ತವಾದಂಥ, ಜಾಣತನದಿಂದ ತುಂಬಿದಂಥ ಪ್ರಶ್ನೆ ಅದನ್ನು ಕೇಳ್ತಾರೆ. ಯಾರು? ಪರೀಕ್ಷಿತ ಮಹಾರಾಜರು. ಅದು ಎಂಥ ಪ್ರಶ್ನೆ? ತನ್ನ ಸಾವಿನ ಸಮಯದಲ್ಲಿ ನಾನು ಏನು ಮಾಡಬೇಕು, ಅದು ತುಂಬ ಅತ್ಯುತ್ತಮವಾದ ಪ್ರಶ್ನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಬರಿಯಾನ್ ಕೃತಾನ್ ಲೋಕ ಮಹಾನ್ ನೃಪ. ಪರೀಕ್ಷಿತ ಮಹಾರಾಜರು ಎಲ್ಲರ ಒಳಿತಿಗೆ ಈ ಪ್ರಶ್ನೆಯನ್ನು ಕೇಳಿದ್ರು. ಪರೀಕ್ಷಿತ ಮಹಾರಾಜರು ಅವರೊಬ್ಬರಿಗೋಸ್ಕರ ಕೇಳ್ಕೊಂಡಿಲ್ಲ, ಎಲ್ಲರಿಗೋಸ್ಕರ ಈ ಪ್ರಶ್ನೆಯನ್ನು ಕೇಳಿದ್ರು. ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ಮರಣಕ್ಕೆ ತುತ್ತಾಗವ್ರೆ ಅಲ್ವಾ? ನಾವೆಲ್ಲರೂ ಪ್ರತಿಯೊಬ್ಬರೂ ಮರಣಕ್ಕೆ ತುತ್ತಾಗವ್ರೆ. ಇಂಥ ಸುಂದರ ಪ್ರಶ್ನೆಯನ್ನು ಎಲ್ಲರ ಒಳಿತಿಗಾಗಿ ಕೇಳಿದ್ರು. ಆಗ ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರಿಗೆ ಶ್ರೀಮದ್ ಭಾಗವತವನ್ನು ಬೋಧನೆ ಮಾಡಿದ್ರು. ಶ್ರೀಮದ್ ಭಾಗವತ ಯಾವಾಗಲೂ ತುಂಬ ರುಚಿಕರವಾದದ್ದು ಅಂತ ಹೇಳ್ತಾರೆ. ನಿಗಮ ಕಲ್ಪತರೋರ್ ಘಲಿತಂ ಫಲಂ, ಬಹಳ ರುಚಿಯಾದಂಥ ಒಂದು ಹಣ್ಣಿನ ರಸ ಇದ್ದ ಹಾಗೆ ಅಂತ ಹೇಳ್ತಾರೆ. ಅದನ್ನು ಸುಖದೇವ ಗೋಸ್ವಾಮಿಯವರ ಮೂಲಕ ಕೇಳೋದ್ರಿಂದ ಅದು ಇನ್ನೂ ಹೆಚ್ಚು ರುಚಿ. ಹೇಗೆ ಗಿಣಿ ಕಚ್ಚಿದ ಹಣ್ಣು ಅಂತಾರಲ್ಲ, ಅದು ತುಂಬ ಶ್ರೇಷ್ಠವಾಗಿ, ತುಂಬ ರುಚಿಕರವಾಗಿರುತ್ತೆ. ಅದಕ್ಕೆ ಸುಖದೇವ ಗೋಸ್ವಾಮಿಗಳ ಮುಖೇನ ನಾವು ಶ್ರೀಮದ್ ಭಾಗವತವನ್ನು ಕೇಳಿದ್ರೆ ಅದು ಇನ್ನೂ ಹೆಚ್ಚು ರುಚಿಕರವಾಗಿದೆ.
ಅದೇ ರೀತಿ ಸುಖದೇವ ಗೋಸ್ವಾಮಿಗಳು ಅಲ್ಲಿ ನೈಮಿಷಾರಣ್ಯದಲ್ಲಿ ಹೇಳಿದ್ದಾರೆ. ಅದೇ ವಿಷಯವನ್ನು ಶ್ರೀಲ ಪ್ರಭುಪಾದರು ಇವತ್ತು ನಮ್ಮ ಮುಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಸುಖಮುಖಾದ ದ್ರವ ಅಮೃತ, ಗಿಳಿ ಕಚ್ಚಿದ ಹಣ್ಣು ಎಷ್ಟು ರುಚಿಕರವಾಗಿರುತ್ತದೋ ಅಷ್ಟೇ ರುಚಿಕರವಾದ ಹಣ್ಣಿನ ಹಾಗೆ. ಸುಖದೇವ ಗೋಸ್ವಾಮಿಯವರು ಕೃಷ್ಣನ ಲೀಲೆಯನ್ನು ಕೃಷ್ಣನ ಲೀಲೆಯಲ್ಲಿ ಒಂದು ಗಿಳಿಯ ಪಾತ್ರ, ಒಂದು ಗಿಳಿಯಾಗಿದ್ದರು ಅವರು ಕೃಷ್ಣನ ಲೀಲೆಯವರು. ಅವರಿಂದ ಸೂತ ಗೋಸ್ವಾಮಿಯವರು ಈ ಹೇಳೋದ್ರಿಂದ ಇನ್ನೂ ಹೆಚ್ಚಿನ ರುಚಿಯಾಗಿ ನಮಗೆ ಸಿಗ್ತಾ ಇದೆ. ಪ್ರತಿದಿನ ಶ್ರೀಮದ್ ಭಾಗವತವನ್ನು ಪ್ರತಿ ಸ್ಕಂದ, ಪ್ರತಿ ಅಧ್ಯಾಯ, ಪ್ರತಿ ಶ್ಲೋಕ, ಪ್ರತಿ ಪದಗಳು ನಮ್ಮ ಕೃಷ್ಣನ ಸೇವೆಯಲ್ಲಿ ತೊಡಗುವಂತೆ ಮಾಡುತ್ತೆ. ನಾವು ಎಷ್ಟೇ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ನಾವು ತಿಳ್ಕೊಂಡ್ರೂ ಕೂಡ ನಾವು ಭಗವಂತನ ಸೇವೆಯಲ್ಲಿ ತೊಡಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮತ್ತು ಒಂದು ಸಾರಿ ವೈಶಂಪಾಯನ ಋಷಿಗಳು ಏನು ಮಾಡ್ತಾರೆ, ಪರೀಕ್ಷಿತ ಮಹಾರಾಜರ ಮಗ ಜನಮೇಜಯ ಅವ್ರ ಬಳಿಗೆ ಹೋಗಿ ಭೇಟಿ ಮಾಡ್ತಾರೆ. ಆಗ ನಾನು ನಿನಗೆ ಶ್ರೀಮದ್ ಭಾಗವತವನ್ನು ಹೇಳಬೇಕು, ನಿನ್ನ ತಂದೆಗೆ ನಿನ್ನ ತಾತನಿಗೆ ನಾನೆಲ್ಲ ಹೇಳಿದ್ದೀನಿ, ಅದೇ ರೀತಿ ನೀನು ಆಗಿರೋದ್ರಿಂದ ನಿನಗೂ ಸಹ ಹೇಳ್ತೀನಿ, ಬಾಪ ಕೂತ್ಕೋ ಅಂತ ಹೇಳಿ ಅವರಿಗೆ ಜನಮೇಜಯ ರಾಜನಿಗೆ ಕರೀತಾರೆ. ಆದರೆ ಜನಮೇಜಯ ರಾಜ, ಇಲ್ಲ ನನಗೆ ಸಮಯ ಇಲ್ಲ, ನನಗೆ ಅದೆಲ್ಲ ಕೇಳೋಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಹೊಟ್ಬಿಡಿ ನೀವು, ನನ್ನ ಕೈಲಿ ಆಗಲ್ಲ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನಗೆ ಒಂದು ನಿಮಿಷವೂ ಸಹ ಕೇಳೋಕ್ಕೆ ಸಮಯ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂಥೇಳಿ ವೈಶಂಪಾಯನ ಋಷಿಗಳಿಗೆ ಹೇಳ್ತಾನೆ. ಆಗ ಅವ್ರೇನು ಹೇಳ್ತಾರೆ, ಹೋಗಲಿ ಒಂದು ಸ್ಕಂದ ಆದರೂ ಕೇಳಪ್ಪ ಅಂತ ಹೇಳ್ತಾರೆ. ಇಲ್ಲ ನನಗೆ ಅದಕ್ಕೂ ಸಮಯ ಇಲ್ಲ ಅಂತ. ಹೋಗಲಿ ಅಟ್ಲೀಸ್ಟ್ ಒಂದೇ ಒಂದು ಶ್ಲೋಕ ಆದರೂ ಕೇಳು ಅಂತ ಹೇಳ್ತಾರೆ. ಆಗ ಅವ್ರೇನು ಮಾಡ್ತಾರೆ, ಅಯ್ಯೋ ನನಗೆ ಅದಕ್ಕೂ ಸಮಯ ಇಲ್ಲ, ದಯವಿಟ್ಟು ಬಿಡಿ ಅಂತ ಹೇಳಿದಾಗ, ಹೋಗಲಿ ಆ ಒಂದು ಶ್ಲೋಕದಲ್ಲಿ ಇರುವಂಥ ಅನುವಾದವನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ಅವರೇನು ಆಯಿತು ಅಂತ ಕೂತ್ಕೋತಾರೆ. ಆ ಒಂದೇ ಒಂದು ಅನುವಾದದಲ್ಲಿ ಅವರು ಕೆಲವೊಂದು ವಿಷಯಗಳನ್ನು ತಿಳಿಸ್ತಾರೆ. ದುರ್ಯೋಧನ ಮತ್ತು ಅರ್ಜುನ ಯುದ್ಧದಲ್ಲಿ ಕೃಷ್ಣ ಯಾವ ರೀತಿ ಸಹಾಯ ಮಾಡಿದ್ರು, ಮತ್ತು ರಾವಣ ತನ್ನ ರಾಜ್ಯಕ್ಕೆ ಬಂದಿದ್ದಂಥ ಹನುಮಂತನ ಶಕ್ತಿಯನ್ನು ನೋಡಿ ಯಾವ ರೀತಿ ಅರ್ಥ ಮಾಡಿಕೊಂಡ್ರು, ಮತ್ತು ಅಂಗದ ಅವರು ರಾಮನಿಗೆ ಹನುಮಂತ ಎಷ್ಟು ಪ್ರೀತಿ ಪಾತ್ರರಾಗಿದ್ದರು ಅದನ್ನು ಸಹ ತಿಳ್ಕೊಂಡ್ರು. ಇಂಥದ್ದೆಲ್ಲ ವಿಷಯಗಳನ್ನ ಅವ್ರು ಹೇಳ್ತಿದ್ದಾಗೆ ಅವ್ರೇನು ಮಾಡಿದ್ರು, ಕಡೆಗೆ ಇಲ್ಲ ಮುಗೀತು, ನಂದು ಹೋಗ್ತೀನಿ ಅಂತ ಹೇಳ್ತಾರೆ. ಈ 1-2-3 ಪಾಯಿಂಟ್ ಹೇಳಿದ ತಕ್ಷಣ ಮುಗೀತು, ನಾನು ಬರ್ತೀನಪ್ಪ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅವ್ರೇನು ಮಾಡ್ತಾರೆ, ಇಲ್ಲ ಸ್ವಾಮಿ ನೀವು ಮತ್ತೆ ಮುಂದುವರಿಸಿ, ಶ್ರೀಮದ್ ಭಾಗವತವನ್ನು ಸಂಪೂರ್ಣವಾಗಿ ಮುಂದುವರಿಸಿ ಅಂತಾರೆ. ನೋಡಿ, ಹೀಗೆ ಒಂದು ಶ್ಲೋಕ, ಒಂದು ಪದ, ಒಂದು ಅಧ್ಯಾಯ ನಾವು ಅದನ್ನು ಕೇಳ್ತಾ ನಮಗೆ ಶ್ರೀಮದ್ ಭಾಗವತದ ರುಚಿ ನಮಗೆ ಜಾಸ್ತಿ ಬರುತ್ತೆ. ಆಗ ನಾವು ಇನ್ನೂ ಕೇಳಬೇಕು ಅಂತ ನಮಗೆ ಆಸೆ ಬರುತ್ತೆ. ಯಾಕೆಂದರೆ ಇದು ಅಮಲ ಪುರಾಣ, ಇದು ಶ್ರೀಮದ್ ಭಾಗವತ ಸಾಮಾನ್ಯವಾದ ಒಂದು ಗ್ರಂಥ ಅಲ್ಲ, ಅಥವಾ ಒಂದು ಸಣ್ಣ ಒಂದು ಪ್ರಶ್ನೆ ಪತ್ರಿಕೆ ಅಲ್ಲ, ಈ ವೃತ್ತಪತ್ರಿಕೆ ಅಲ್ಲ, ಒಂದು ನ್ಯೂಸ್ ಪೇಪರ್ ಅಲ್ಲ, ಅಥವಾ ಒಂದು ಸುಧಾ ಪ್ರಜಾಮತ ಬರ್ತಿತ್ತು ನೋಡಿ, ಈ ರೀತಿ ಒಂದು ಮ್ಯಾಗ್ಝಿನ್ಗಳಲ್ಲ. ಇದು ಅದ್ಭುತವಾದ ಕರ್ಮವನ್ನು ಮಾಡಿರ್ತಕ್ಕಂಥ ಭಗವಂತನ ಲೀಲೆಗಳು, ಭಗವಂತನ ಭಕ್ತರ ಲೀಲೆಗಳು ತುಂಬಿರ್ತಕ್ಕಂಥ ಒಂದು ಮಹಾಗ್ರಂಥ. ಆದ್ದರಿಂದ ನಾವು ಶ್ರೀಮದ್ ಭಾಗವತವನ್ನು ನಾವು ಯಾವಾಗ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಪಠಣ ಮಾಡ್ತೀವಿ, ಶ್ರವಣ ಮಾಡ್ತೀವಿ, ಅದರಿಂದ ನಮಗೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ನಮಗೆ ಎಲ್ಲ ರೀತಿಯ ಅನುಗ್ರಹ ಭಗವಂತನ ಸಿಗುತ್ತೆ. ಮತ್ತು ಭಗವಂತನ ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಕೂಡ ಸಿಗುತ್ತೆ. ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಶ್ರೀಮದ್ ಭಾಗವತವನ್ನು ನಾವು ಕೇಳದೇ ಇದ್ದರೆ ನಾವು ಭಗವಂತನ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗೋದಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಪ್ರೇಮವನ್ನು ಪಡೆಯೋದಕ್ಕೂ ಸಹ ನಮಗೆ ಸಾಧ್ಯ ಇಲ್ಲ. ಏಕೆಂದರೆ ಪರೀಕ್ಷಿತ್ ಮಹಾರಾಜರಂತಹ ಉತ್ತಮ ಮಹಾನುಭಾವರೆಲ್ಲರೂ ಆ ಸ್ಥಳದಲ್ಲಿ ಸೇರಿದರು. ಅವರೊಬ್ಬರೇ ಇರಲಿಲ್ಲ, ಅವರು ಬಂದ ತಕ್ಷಣ ಆ ಸ್ಥಳದಲ್ಲಿ ಉತ್ತಮರೆಲ್ಲರೂ ಸೇರಿದರು. ಎಲ್ಲ ಋಷಿಮುನಿಗಳು ಸೇರಿದರು. ಸುಮಾರು 60,000 70,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಸೇರಿದರು. ಏಕೆ, ಒಬ್ಬ ಮುಖ್ಯಮಂತ್ರಿ ಎಲ್ಲಾದರೂ ಒಂದು ಸಭೆಗೆ ಹೋದರೆ ಅವ್ರ ಜೊತೆ ದೊಡ್ಡ ಅಕ್ಕಪಕ್ಕದ ದೊಡ್ಡ ಅಧಿಕಾರಿಗಳು ಎಲ್ಲರೂ ಬರ್ತಾರಲ್ವ, ಎಲ್ಲರೂ ಅವರು ಫಾಲೋ ಮಾಡ್ತಾರೆ. ಅದೇ ರೀತಿ ಪರೀಕ್ಷಿತ್ ಮಹಾರಾಜರು ನೈಮಿಷಾರಣ್ಯಕ್ಕೆ ಹೋದಾಗ ಎಲ್ಲ ಋಷಿಮುನಿಗಳು, ಎಲ್ಲ ಮಹಾನ್ ಭಕ್ತರು, ಉತ್ತಮರು ಎಲ್ಲರೂ ಹೋದರು. ಅಂತ ಹೋಗಿ ಅಲ್ಲಿ ಸೇರಿಕೊಂಡ್ರು. ಯಾಕೆ, ನೀವೆಲ್ಲ ಇವತ್ತು ಬಂದು ಸೇರಿದ್ದೀವಿ ಇಲ್ಲಿಗೆ, ಇದು ಒಂದು ರೀತಿ ನೈಮಿಷಾರಣ್ಯನೇ. ಇಲ್ಲಿ ನಮಗೆ ಏನಾಗಿದೆ, ಇವೆಲ್ಲ ಬಂದಿರತಕ್ಕಂಥ ಎಲ್ಲರೂ ಒಂದು ರೀತಿ ಋಷಿಮುನಿಗಳು ಹೇಗೆ ಬಂದು ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ, ಭಗವಂತನ ಕಥೆಯನ್ನು ಕೇಳೋದಕ್ಕೆ ಬಂದಿದ್ದೀವೋ, ಅದೇ ರೀತಿ ಅವರು ಎಲ್ಲರೂ ಕೂಡ ಬಂದು ಉಪಸ್ಥಿತರಿದ್ದರು. ಯಾರೆಲ್ಲ ಉಪಸ್ಥಿತರಿದ್ದರು, ಅವರ ಸುಖದೇವ ಗೋಸ್ವಾಮಿಯವರ ತಂದೆಯವರಾದ ವ್ಯಾಸದೇವರು ಉಪಸ್ಥಿತರಿದ್ದರು. ನೋಡಿ, ಎಲ್ಲಿ ಭಾಗವತ ಕಥಾ ನಡೆಯುತ್ತೆ, ಎಲ್ಲಿ ಭಗವಂತನ ಸ್ಮರಣೆ ನಡೆಯುತ್ತೆ, ಎಲ್ಲಿ ಭಗವಂತನ ಭಕ್ತರು ನಡೀತಾರೋ ಅಲ್ಲೆಲ್ಲ ಜಾಗದಲ್ಲೂ ಈ ಎಲ್ಲರೂ ಬಂದಿರ್ತಾರೆ. ಆದರೆ ನಮಗೆ ಕಾಣಿಸೋದಿಲ್ಲ ಅಷ್ಟೇ.
ಈಗ ನಾವು ಚಪೆ ಮೇಲೆ ಕೂತ್ಕೊಂಡಿದ್ದೀವಿ, ನಮ್ಮ ಅಕ್ಕಪಕ್ಕ ಅವರು ಎಲ್ಲೋ ಒಂದು ಕಡೆ ಕೂತಿರ್ತಾರೆ ಅಥವಾ ನಮ್ಮ ಈ ದೇವಸ್ಥಾನದಲ್ಲಿ ಇರ್ತಾರೆ, ನಾವು ಆದರೆ ನಮಗೆ ಕಾಣಿಸೋದಿಲ್ಲ. ಅದೇ ರೀತಿ ವಾಸುದೇವರು ಉಪಸ್ಥಿತರಿದ್ದರು, ಅವರ ಗುರು ನಾರದ ಮುನಿಗಳು ಸಹ ಇದ್ದರು. ನೋಡಿ, ನಾವು ಮುಂಜಾನೆ ಮಂಗಳಾರತಿ ಪ್ರಾರಂಭ ಮಾಡಿದ್ರೆ ಆ ತಕ್ಷಣವೇ ಬ್ರಹ್ಮದೇವರು, ನಾರದ ಮುನಿಗಳು, ವ್ಯಾಸಮುನಿಗಳು ಎಲ್ಲರೂ ಇಲ್ಲಿ ಉಪಸ್ಥಿತರಿರ್ತಾರೆ. ನಾವು ಅಂದ್ಕೋಬೋದು, ನಾನೊಬ್ಬನೇ ಇದ್ದೀನಿ ಅಥವಾ 3 ಜನ ಇದ್ದೀವಿ, 4 ಜನ ಇದ್ದೀವಿ, ಯಾರೂ ಬಂದೇ ಇಲ್ಲ. ಅಲ್ಲ, ನಾವು ಒಬ್ಬರು ಇರಲಿ, ಇಬ್ಬರು ಇರಲಿ, 3 ಜನ ಇರಲಿ, ನಾವು ಮಂಗಳಾರತಿ ಮಾಡಬೇಕು. ಯಾಕೆ? ನಮಗೆ ಕಾಣಿಸದೇ ಇರೋ ಹಾಗೆ ಎಲ್ಲ ದೇವಾದಿ ದೇವತೆಗಳು, ನಾರದ ಮುನಿಗಳು, ಬ್ರಹ್ಮದೇವರು ಪ್ರತಿಯೊಬ್ಬರು ಉಪಸ್ಥಿತರಿರ್ತಾರೆ. ಆದ್ದರಿಂದ ನಾವು ಅಕಸ್ಮಾತ್ ಯಾರೂ ಬಂದಿಲ್ಲ, ಇಬ್ಬರೇ ಇದ್ದೀವಿ, ಮಾಡೋದು ಬೇಡ, ಎಲ್ಲ ಬರಲಿ, ವೆಯ್ಟ್ ಮಾಡಲಿ, ಮಂಗಳಾರತಿ ಮಾಡಬೇಕಷ್ಟೇ. ನಾವು ಇಬ್ಬರೇ ಇದ್ದರೂ ಪರವಾಗಿಲ್ಲ, ಮಾಡಬೇಕು. ಮನೆಯಲ್ಲಾಗಿರಲಿ, ದೇವಸ್ಥಾನದಲ್ಲಾಗಿರಲಿ, ಎಲ್ಲಿ ಬೇಕಾದರೂ ಸರಿ, ಮಾಡೋದಕ್ಕೆ ನಾವು ಸಿದ್ಧರಿರಬೇಕು. ಈ ಕಾರಣಕ್ಕೋಸ್ಕರ ನೋಡಿ, ಎಲ್ಲಿ ಭಗವಂತನ ನಾಮಸ್ಮರಣೆ ನಡೆಯುತ್ತೆ ಅಲ್ಲೆಲ್ಲರೂ ಇವರೆಲ್ಲರೂ ಉಪಸ್ಥಿತರಿರ್ತಾರೆ. ಯಾರೆಲ್ಲ? ವ್ಯಾಸದೇವರು, ನಾರದ ಮುನಿಗಳು, ಸೂತ ಗೋಸ್ವಾಮಿಯವರು, ಇವರೆಲ್ಲರೂ ಇದ್ದರು. ಅದ್ರ ಜೊತೆಗೆ ಇನ್ನೂ ಶುದ್ಧ ಭಕ್ತರು ಎಲ್ಲರೂ ಉಪಸ್ಥಿತರಿದ್ದರು. ಅನಂತರ ಪರೀಕ್ಷಿತ ಮಹಾರಾಜರು ಭಗವದ್ಧಾಮಕ್ಕೆ ಹೋದರು. ಈ ಭಾಗವತವನ್ನು ಕೇಳ್ತಾ ಅವರು ಭಗವದ್ಧಾಮಕ್ಕೆ ಹೋದರು. ಮತ್ತು ಶ್ರೀಮದ್ ಭಾಗವತವನ್ನು ಸುಖದೇವ ಗೋಸ್ವಾಮಿಗಳು ಹೇಳ್ತಾನೇ ಇದ್ದರು. ಆದರೆ ಅಲ್ಲಿ 60,000 ಭಕ್ತರಿಗಿಂತ ಜಾಸ್ತಿ ನೆರೆದಿದ್ದರು. ನೈಮಿಷಾರಣ್ಯದಲ್ಲಿ ದ್ವಾಪರಾಯುಗದಲ್ಲಿ ಗೋಸ್ವಾಮಿಗಳು ಏನು ಹೇಳಿದ್ರೋ ಅದನ್ನೇ ಸೂತ ಗೋಸ್ವಾಮಿಗಳು ನೈಮಿಷಾರಣ್ಯದಲ್ಲಿ ಇದ್ದಂಥ ಎಲ್ಲ ಋಷಿಮುನಿಗಳಿಗೆ ಭಕ್ತರಿಂದ ನಮಗೆ ತಿಳಿಸಲಾಯಿತು. ಶ್ರೀಮದ್ ಭಾಗವತವನ್ನು ಸೂತ ಗೋಸ್ವಾಮಿಗಳು ಅದರಲ್ಲೂ ಕಲಿಯುಗದ ಜನರಿಗೆ ಉಪಯುಕ್ತವಾಗುವಂತೆ ಅವರು ನಮಗೆ ಇದನ್ನು ತಿಳಿಸಿದ್ದಾರೆ. ಯಾಕೆ? ಕಲಿಯುಗದಲ್ಲಿ ಪ್ರಾಯಣ ಅಲ್ಪಾಯುಷ್ಯ ಸಭ್ಯೆ ಕಲೆ ಯಸ್ಮಿನ್ ಯುಗೇ ಜನ ಮಂದ ಸುಮಂದ ಮತೆಯೋ ಮಂದಭಾಗ್ಯ ಉಪದ್ರಿತಃ. ನಾವು ಈ ಕಲಿಯುಗದಲ್ಲಿ ಎಲ್ಲರೂ ಸುಮಂದಮತಿಗಳು, ಮಂದಮತಿಗಳು. ಆದ್ದರಿಂದ ನಾವು ಅಲ್ಪಾಯುಷಿಗಳು. ನೋಡಿ, ನಮಗೆ 120 ವರ್ಷ ಆಯಸ್ಸಿದೆ ಮನುಷ್ಯನಿಗೆ. 120 ವರ್ಷ ನಾವು ಬದುಕಿರ್ತೀವ? ಇಲ್ಲ. 120 ಎಷ್ಟೋ ಇಂದಿನ ಹಿರಿಯರು ಕೆಲವರು ಇದ್ದರು, 100 ವರ್ಷ, 104 ವರ್ಷ, 110 ವರ್ಷ ಬದುಕಿರೋರು ಇದ್ದಾರೆ. ಆದರೆ ಈಗ ಬರ್ತಾ ಏನಾಗ್ತಾಯಿದೆ, ನಮಗೆ ಆಯುಸ್ಸು ಕಡಿಮೆ ಆಗ್ತಾಯಿದೆ. ಮತ್ತು ಮರಣ ಯಾವಾಗ ಬರುತ್ತೆ ಅದನ್ನು ಹೇಳೋಕ್ಕೆ ಬರೋಲ್ಲ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಮಗಿದೆ. ಆದ್ದರಿಂದ ಈ ಶ್ರೀಮದ್ ಭಾಗವತವನ್ನು ನಾವು ಯಾರು ಕೇಳ್ತೀವಿ, ಯಾರು ಇದನ್ನು ಪಠಣ ಮಾಡ್ತೀವಿ, ಸ್ಮರಣ ಮಾಡ್ತೀವಿ, ಅದ್ರ ಮೂಲಕ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ. ಯಾವ ರೀತಿ ಆಗುತ್ತೆ? ಪರೀಕ್ಷಿತ ಮಹಾರಾಜರಿಗೆ ಯಾವ ರೀತಿ ಅನುಗ್ರಹ ಆಯಿತೋ ಅದೇ ರೀತಿ ಆಗುತ್ತೆ. ಆದ್ದರಿಂದ ಇದನ್ನು ಸಂತೋಷವಾಗಿ ಹೇಳೋದಕ್ಕೆ ಅವರು ಇಚ್ಛೆಪಟ್ಟಿದ್ರು. ಪರೀಕ್ಷಿತ್ ಮಹಾರಾಜರು ತಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ದ್ರೋಣಪುತ್ರರ ಅಶ್ವತ್ಥಾಮರ ಬ್ರಹ್ಮಾಸ್ತ್ರದಿಂದ ಅವರಿಗೆ ಯಾವುದೇ ಪರಿಣಾಮ ಬೀರಲಿಲ್ಲ. ಶ್ರೀಕೃಷ್ಣ ಅಲ್ಲಿ ಬಂದು ರಕ್ಷಣೆಯನ್ನು ಮಾಡಿದ್ರು. ಮತ್ತು ಮರಣ ಸಮಯದಲ್ಲಿ ಶ್ರೀಮದ್ ಭಾಗವತದ ಮೂಲಕ ಕೃಷ್ಣನ ಒಂದು ರಕ್ಷಣೆ ಪರೀಕ್ಷಿತ್ ಮಹಾರಾಜರಿಗೆ ಸಿಕ್ತು. ಈ ರೀತಿಯಾಗಿ ಭಗವಂತನ ಭಕ್ತರಿಗೆ ಎಲ್ಲ ರೀತಿಯ ಅನುಗ್ರಹ ನಮಗೆ ಸಿಗುತ್ತೆ. ಯಾರೆಲ್ಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾರೆ ಅವ್ರಿಗೆಲ್ರಿಗೂ ಇಂಥ ಒಂದು ದೊಡ್ಡ ಅನುಗ್ರಹ ನಮಗೆ ಸದಾ ಕಾಲದಲ್ಲಿರುತ್ತೆ. ಒಂದು ಕ್ಷಣ ಅಲ್ಲ, ದೇವಸ್ಥಾನಕ್ಕೆ ಬಂದಾಗ ಮಾತ್ರ ಅಲ್ಲ, ಅಥವಾ ಜಪ ಮಾಡಿದಾಗ ಮಾತ್ರ ಅಲ್ಲ, ಅಥವಾ ನಾವು ಸೇವೆ ಮಾಡಿದಾಗ ಮಾತ್ರ ಅಲ್ಲ, 24 ಗಂಟೆ 365 ದಿನವೂ ಭಗವಂತನ ಅನುಗ್ರಹ ನಮಗೆ ಇರುತ್ತೆ. ಯಾಕೆ? ಹರೇ ಕೃಷ್ಣ ಮಹಾಮಂತ್ರದ ಪ್ರಭಾವ ಅಷ್ಟು ತುಂಬಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ಹೇಳ್ತಾರೆ, ಬ್ರಹ್ಮಜಾನಾತಿ ಬ್ರಾಹ್ಮಣ. ಯಾರು ಬ್ರಹ್ಮನ ತಿಳಿದಿರ್ತಾರೋ ಅವನು ಬ್ರಾಹ್ಮಣ. ಬ್ರಹ್ಮನ ತಿಳಿಲಿಲ್ಲ ಅಂದರೆ ಅವನು ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಬ್ರಹ್ಮ ಕೋಪ ಅಂದರೂ ಅಷ್ಟೇ. ಅದು ಬ್ರಹ್ಮ ಕೋಪ ಏನು ಮಾಡುತ್ತೆ? ಋಣಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಬ್ರಹ್ಮ ಕೋಪಕ್ಕೆ ಅಥವಾ ಬ್ರಾಹ್ಮಣರ ಕೋಪಕ್ಕೆ ಗುರಿಯಾದರೆ ಅದು ನಮ್ಮನ್ನು ಬರ್ತಾ ಋಣಾತ್ಮಕ ಪ್ರಭಾವಕ್ಕೆ ಒಳಪಡಿಸುತ್ತೆ. ನಾವು ಕ್ಷೀಣಿಸ್ತಾ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಅವರ ಕೋಪಕ್ಕೆ ಗುರಿಯಾಗಬಾರ್ದು. ಅಂದರೆ ವೈಷ್ಣವ ಅಪರಾಧಕ್ಕೆ ನಾವು ಗುರಿಯಾಗಬಾರ್ದು ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಹೇಳ್ತಾರೆ, ತಕ್ಷಕಾತ್ ಪ್ರಾಣ ವಿಪ್ಲವಾತ್. ತಕ್ಷಕನೆಂಬ ಸರ್ಪದ ವಿಷಪೂರಿತ ಹಾವು ಅದು ಭಗವಂತನ ಬಂದು ಕಚ್ಚಿ ಮರಣ ಬರುತ್ತೆ ಅಂತ ಹೇಳಿದ್ರು. ಆದರೂ ಯಾಕೆಂದರೆ ಸಮ್ಮೋಹ ಊರು ಭಯಾತ್, ಯಾವುದೇ ರೀತಿಯ ಭಯ ಇಲ್ಲ. ಅದು ಆ ರೀತಿ ಬಂದರೂ ಕೂಡ ಅವ್ರಿಗೆ ಯಾವ ರೀತಿ ಭಯ ಅವ್ರಿಗಿರಲಿಲ್ಲ. ಯಾಕೆಂದರೆ ಅವರು ತಮ್ಮನ್ನು ಭಗವತಿ ಅರ್ಪಿತಾಶ್ರಯ, ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಬಿಟ್ಟಿದ್ರು, ಪೂರ್ಣ ಶರಣಾಗತರಾಗಿದ್ದರು. ಆದರೆ ನಾವೇನು ಮಾಡ್ತೀವಿ? ಸಾವೇನಾದರೂ ಬಂತು ಅಂದರೆ ನಾವೇನು ಮಾಡ್ತೀವಿ? ದೇಹ ಬಿಟ್ಟ ನಂತರ ಯಮದೂತರು ಬಂದು ನಮ್ಮನ್ನು ಹೇಳ್ಕೊಂಡು ಹೋಗ್ತಾರೆ. ಭಕ್ತರಲ್ಲದೇ ಇದ್ದವ್ರನ್ನ ಏನು ಮಾಡ್ತಾರೆ? ಯಮದೂತರು ಬಂದು ಕರ್ಕೊಂಡು ಹೋಗ್ತಾರೆ.
ಆ ಭಕ್ತರು ಯಮರಾಜನ ಬಳಿಗೆ ಹೋದಾಗ ಚಿತ್ರಗುಪ್ತನ ಬಳಿ ಲೆಕ್ಕ ಇರುತ್ತೆ, ಅದನ್ನು ತೆಗೆದು ನೋಡ್ತಾರೆ. ನೋಡಿಬಿಟ್ಟು ಇವರಿಗೆ ತೋರಿಸ್ತಾರೆ, ನೋಡಪ್ಪ ನೀನು ಈ ರೀತಿ ಪಾಪ ಪುಣ್ಯಗಳನ್ನ ಮಾಡಿದ್ಯಾ, ನಿಂದು ಪಾಪ ಅಷ್ಟಿದೆ, ಪುಣ್ಯ ಅಷ್ಟಿದೆ ನೋಡು ಅಂಥೇಳಿ ನಾವು ಹೆಂಗೆ ದೂರದರ್ಶನದಲ್ಲಿ ನೋಡ್ತೀವಿ, ಮನೇಲಿ ಟಿ ವಿ ಹಾಕ್ಕೊಂಡು ನೋಡ್ತೀವಿ, ಆ ರೀತಿ ನಮ್ಮ ಮುಂದೆ ತೋರಿಸ್ತಾರೆ. ತೋರಿಸ್ದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಮರಣ ಭಯ ಬರುತ್ತೆ, ಭೀತಿಯಿಂದ ಅವನು ನರಳುತ್ತಾ ಇರ್ತಾನೆ. ಆದರೆ ಯಾವ ರೀತಿ ಆ ಒಂದು ಜೀವಿ ಏನು ಮಾಡ್ತಾನೆ, ಆ ಸಮಯದಲ್ಲಿ ಅವನು ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ? ಅವನು ಆವಾಗ ಅಸಹಾಯಕನಾಗಿರ್ತಾನೆ, ಯಾರೂ ರಕ್ಷಣೆ ಮಾಡೋರು ಇರಲ್ಲ, ಅಸಹಾಯಕನಾಗಿರ್ತಾನೆ. ಮತ್ತು ಅದಕ್ಕೋಸ್ಕರ ಈ ಮಾನವ ಜನ್ಮದಲ್ಲಿ ನಾವು ಸ್ವಲ್ಪವಾದರೂ ಪುಣ್ಯಕಾರ್ಯವನ್ನು ಮಾಡಬೇಕು. ಈ ದೇಹವನ್ನು ಬಿಡುವಾಗ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಬಂಧು ಬಳಗ, ಮಿತ್ರ, ಗಳಿಸಿದ ಹಣ, ಅಂತಸ್ತು, ಹೆಸರು ಯಾವುದು ಸಹಾಯಕ್ಕೆ ಬರೋಲ್ಲ. ನಾವು ಇದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಜನ್ಮದ ಉಪಯೋಗವನ್ನು ಪಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ಪ್ರಹ್ಲಾದ್ ಮಹಾರಾಜರು ಇಲ್ಲಿ, ಲಬ್ಧವ ಸುದುರ್ಲಭಂ ಬಹು ಸಂಭವ ಅಂತೆ. ಸುಮ್ಮನೆ ಆಹಾರ, ನಿದ್ರಾ, ಭಯ, ಮೈಥುನದಲ್ಲೇ ಕಾಲ ಕಳೆದರೆ ಪ್ರಾಣಿಗಳಿಗೂ ನಮಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಮನುಷ್ಯ ಜನ್ಮ ಸಿಕ್ಕಿರೋದು ಬಹಳ ದುರ್ಲಭ. ಶ್ರೀಮದ್ ಭಾಗವತವನ್ನು ಕೊಟ್ಟಿರೋದೇ ಮನುಷ್ಯ ಜನ್ಮ ಸಾರ್ಥಕ ಪಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತವನ್ನು ಕೊಟ್ಟಿರೋದೇ ಮನುಷ್ಯ ಜನ್ಮ ಸಾರ್ಥಕ ಪಡಿಸ್ಕೊಳ್ಳೋಕ್ಕೆ. ಮತ್ತು ಕೇವಲ ಶ್ರವಣ ಮಾತ್ರದಿಂದ ಕೃಷ್ಣನ ಮೇಲೆ ಭಕ್ತಿ ಬೆಳೆಯುತ್ತೆ. ಯಾರೆಲ್ಲ ಭಾಗವತವನ್ನು ಸ್ಮರಣ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಅವರೆಲ್ಲರಿಗೂ ಭಕ್ತಿ ಬೆಳೆಯುತ್ತೆ. ಮತ್ತು ಕೃಷ್ಣನ ಅನುಗ್ರಹ ನಮಗೆ ಸಿಗುತ್ತೆ. ಕೃಷ್ಣನ ಅನುಗ್ರಹದ ಬಲದಿಂದ ನಮಗೆ ಪರೀಕ್ಷಿತ್ ಮಹಾರಾಜರು ಹೇಗೆ ಕೃಷ್ಣನ ರಕ್ಷಣೆಗೆ ಅವರು ಒಳಗಾದರೋ ಅದೇ ರಕ್ಷಣೆ ನಮಗೂ ಸಹ ಸಿಗುತ್ತೆ. ಆದ್ದರಿಂದ ನೋಡಿ, ಮಾರೆ ಕೃಷ್ಣ ರಾಕೆಗೆ, ರಾಕೆ ಕೃಷ್ಣ ಮಾರೇಕೆ. ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಿದ್ರೆ ಯಾರೂ ನಮಗೆ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಕೃಷ್ಣನೇ ನಮ್ಮನ್ನು ಕೊಲ್ಲಬೇಕು ಅಂತ ಇದ್ದರೆ ಯಾರೂ ಕೂಡ ನಮಗೆ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಕೃಷ್ಣ ನಮಗೆ ಯಾವುದೇ ವಿಧದಲ್ಲಿ ನಾವು ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾದರೆ, ಪ್ರಾಮಾಣಿಕವಾಗಿ ನಾವು ಅವನ ಸೇವೆಯಲ್ಲಿ ತೊಡಗಿದ್ರೆ ಖಂಡಿತವಾಗೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅವಶ್ಯ ರಕ್ಷಿವೇ ಕೃಷ್ಣ ವಿಶ್ವಾಸ ಪಾಲನ. ಕೃಷ್ಣನಿಗೆ ಶರಣಾದರೆ ಖಂಡಿತ ನಮಗೆ ರಕ್ಷಣೆ ಸಿಗುತ್ತೆ. ಆದ್ದರಿಂದ ಎಲ್ಲರೂ ಕೃಷ್ಣನಿಗೆ ಸಂಪೂರ್ಣ ಶರಣಾಗತಿ ಆಗಬೇಕು, ಅವನ ಕೃಪೆಯನ್ನು ನಾವು ಬಯಸಬೇಕು. ಇದರಿಂದ ಈ ಶ್ಲೋಕಗಳಿಂದ ನಮಗೆ ಇದನ್ನು ಶ್ರೀಲ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಮೂಲಕ ನಾವು ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ನಾವು ನಮ್ಮ ಮಾನವ ಜನ್ಮವನ್ನು ಉದ್ಧಾರ ಮಾಡ್ಕೋತೀವಿ. ನೋಡಿ, ಪ್ರಭುಪಾದರು ಹೇಳ್ತಾರೆ, ಈ ಒಂದು ಆರ್ಟಿಕಲಲ್ಲಿ ಬರೆದಿದ್ರು, ಮನುಷ್ಯ ಜನ್ಮ ಹೇಗಪ್ಪ ಅಂತಂದರೆ, ಕಾಡಲ್ಲಿ ಹಲವಾರು ಮರಗಳಿರುತ್ತೆ, ಆ ಹಲವಾರು ಮರಗಳಲ್ಲಿ ಶ್ರೀಗಂಧದ ಮರನೂ ಇರುತ್ತೆ. ಹಾಗಂದ್ಬಿಟ್ಟು ನಾವು ಅದನ್ನು ಶ್ರೀಗಂಧದ ಮರನೂ ಮರಗಳು ಎಲ್ಲರನ್ನೂ ತೊಗೊಂಡೋಗಿ ನಾವು ಅಡುಗೆ ಮಾಡೋದಕ್ಕೆ ಅಥವಾ ನಾವು ಬೇರೆ ಏನೋ ನಮ್ಮ ಭೌತಿಕ ಉಪಯೋಗಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರೆ ಆಗ ಶ್ರೀಗಂಧದ ಮರಗಳಿಗೂ ಇತರೆ ಮರಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ. ಹಾಗೆ ಮನುಷ್ಯ ಜೀವನ, ಈ ಎಲ್ಲ ಜೀವನ, ಎಲ್ಲ ಪ್ರಾಣಿ ಪಕ್ಷಿ, ಕ್ರಿಮಿ ಕೀಟ, ಸರೀಸೃಪ, ಈ ಎಲ್ಲ ಜೀವಗಳಿಗಿಂತ ಮನುಷ್ಯ ಜೀವನ ತುಂಬ ಮುಖ್ಯವಾದದ್ದು. ಅದನ್ನು ಶ್ರೀಗಂಧದ ಮರಕ್ಕೆ ಹೋಲಿಸಿದ್ದಾರೆ. ಅದಕ್ಕೆ ಶ್ರೀಗಂಧದ ಮರನ ಏನು ಮಾಡ್ತಾರೆ, ಭಗವಂತನ ಆಲ್ಟ್ರ್ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಭಗವಂತನಿಗೆ ಪೀಠ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಗುರುಗಳಿಗೆ ವ್ಯಾಸಪೀಠ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಮತ್ತು ಬಂದಂಥ ಭಕ್ತರಿಗೆ, ಹಿರಿಯ ಭಕ್ತರಿಗೆ ಕೂತ್ಕೊಳ್ಳೋದಕ್ಕೆ ಕುರ್ಚಿಗಳನ್ನು ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇದಕ್ಕೆ ಉಪಯೋಗಿಸೋ ಹಾಗೆ ಶ್ರೀಗಂಧ ಮರವನ್ನು ಮನುಷ್ಯ ಜನ್ಮವನ್ನು ನಾವು ಭಗವಂತನ ಭಕ್ತಿ ಮಾಡೋದಕ್ಕೆ, ಭಗವಂತನ ಸೇವೆ ಮಾಡೋದಕ್ಕೆ, ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ, ಭಗವಂತನಿಗೆ ಶರಣಾಗೋದಕ್ಕೆ ಉಪಯೋಗಿಸ್ಬೇಕು. ಇದನ್ನು ಪ್ರಭುಪಾದರು ಹೇಳಿದ್ದಾರೆ. ಅದರಿಂದ ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಈ ಮನುಷ್ಯ ಜನ್ಮ ಇರೋದೇ ಹರಿನಾಮ ಸಂಕೀರ್ತನೆ ಮಾಡಿ, ಹರಿನಾಮ ಸ್ಮರಣೆ ಮಾಡಿ, ಶ್ರೀಮದ್ ಭಾಗವತ ಶ್ರವಣ ಮಾಡಿ, ನಾವು ನಮ್ಮ ಜೀವನವನ್ನು ಕೃಷ್ಣ ಪ್ರಜ್ಞಾ ಜೀವನವನ್ನಾಗಿ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ನಾವು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಒಂದು ಸದವಕಾಶ. ಇದನ್ನೇ ಪರೀಕ್ಷಿತ ಮಹಾರಾಜರು ಮಾಡಿ ಭಗವದ್ಧಾಮಕ್ಕೆ ಹೋದರು. ಅವರನ್ನು ಯಾರೂ ಯಮದೂತರು ಬಂದು ಕರ್ಕೊಂಡು ಹೋಗಲಿಲ್ಲ, ನೇರವಾಗಿ ಭಗವದ್ಧಾಮಕ್ಕೆ ಹೋದರು. ಇದೇ ರೀತಿ ಕೃಷ್ಣ ಭಕ್ತರಿಗೂ ಕೂಡ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಒಂದು ಅನುಗ್ರಹ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೋಪಾಲದಾಸರು ಒಂದು ಹಾಡನ್ನು ಬರೆದಿದ್ದಾರೆ, ಅದನ್ನು ಹೇಳ್ತೀನಿ. 5 ನಿಮಿಷಕ್ಕೆ ಓಕೆ, ಇದು ಮುಗಿಸ್ಕೊಡ್ಲ. ಗೋಪಾಲದಾಸರು ಏನಂತ ಬರೆದಿದ್ದಾರೆ ಅಂದರೆ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ
ಹೋಗುತ್ತಿದೆ ಆಯುಷ್ಯ. ಮಂಗಳಾಂಗ ಭವಭಂಗ ಬಿಡಿಸಿ ನಿನಡಿಂಗರಿಗನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ. ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ, ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಲಾಗಿ, ಮೋದ ತೀರ್ಥ ಮತ ಚಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಲೇಸ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ. ಶಶಿಮುಖಿ ಕನಕದ ಆಸೆಗೆ ಬೆರೆತು ವಸುಪತಿ ನಿನ್ನಡಿಯ, ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟೆನಯ್ಯ. ನಿಸಿಹಗಲು ಸ್ಥಿರವೆಂದು ತನುವನು ಪೋಷಿಸಲಾಶಿಸಿ ಜೀಯ, ಉಸಿರಿದ ನೆಲವೋ ಸರ್ವಕಾಲ ನಿನ್ನೊಡೆತನ ಎನ್ನುವ ಬಗೆಯನು ಅರಿಯದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ. ನೆರೆ ನಂಬಿದ ಪಾವಟೆಗಳು ಎಲ್ಲ ಸರಿದು ಹೋದವಲ್ಲ, ಮರಳಿ ಈ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ. ಪರಿ ಪರಿ ವಿಷಯದ ಆಸೆಯು ನನಗೆ ಹಿರಿದು ಆಯಿತಲ್ಲ, ಹರಿಯೇ ಜಗದಿ ನೀನೊಬ್ಬನಲ್ಲದೆ ಪೊರೆವರಿನ್ನಾರು ಇಲ್ಲವಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ. ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಅವಣಿಕೆ ಎನಗಿಲ್ಲ, ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ, ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ. ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ, ರಾಗದಿ ಸುಖ ಮುನಿ ಹೇಳಿದ ಹರಿಕತೆ ಸಂಯೋಗ ಎಂಬೋದಿಲ್ಲ. ನೀಗುವಂತ ಭವ ಭಯವ ಭಕುತಿ ವೈರಾಗ್ಯವೆಂಬೋದಿಲ್ಲ, ಯೋಗಿ ವಂದ್ಯ ಗೋಪಾಲ ವಿಠಲ 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 ವಿಠಲ. ಯೋಗಿ ವಂದ್ಯ ಗೋಪಾಲ ವಿಠಲ ತಲೆಬಾಗಿ ನಿನ್ನನೆ ಬೇಡಿಕೊಂಬೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ. ಮಂಗಳಾಂಗ ಭವಭಂಗ ಬಿಡಿಸಿ ನಿನಡಿಂಗರಿಗನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ. ಹೋಗುತ್ತಿದೆ ಆಯುಷ್ಯ. ನೋಡಿ, ಈ ರೀತಿಯಾಗಿ ಅವರು ಹಾಡು ಬರೆದಿದ್ದಾರೆ. ನಿಮಗೆಲ್ಲ ಅರ್ಥ ಆಗಿರಬೇಕಲ್ಲ ಸುಲಭವಾಗಿ. ಈ ರೀತಿಯಾಗಿ ನಮ್ಮ ಆಯಸ್ಸು ಹೊರಟೋಗ್ತಾ ಇದೆ, ಹೇಗೆ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ನಮ್ಮದು ಜೀವನದಲ್ಲಿ ಏನೆಲ್ಲ ನಾವು ನಡ್ಕೊಂಡಿದ್ದೀವಿ, ನಾವು ಯಾವ ರೀತಿ ನಾವು ನಡ್ಕೋತೀವಿ ಅದ್ರ ಬಗ್ಗೆನೇ ಎಲ್ಲ ಬರೆದಿದ್ದಾರೆ. ಬರೆದು ಅದಕ್ಕೋಸ್ಕರ ನಾನು ಹೇಗೆ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಏನೂ ಮಾಡೋದು ಬೇಡ. ಪ್ರಭುಪಾದ ಹೇಳ್ತಾ ಇದ್ದಾರೆ, ಸದಾ ಕಾಲದಲ್ಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ, ಶ್ರೀಮದ್ ಭಾಗವತವನ್ನು ಸ್ಮರಣೆ ಮಾಡಿ, ಭಕ್ತರ ಸಂಘದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಕಸ ಗುಡಿಸೋದಿರ್ಬೋದು, ಪೂಜೆ ಮಾಡೋದಿರ್ಬೋದು, ಅಥವಾ ಹೊರೆ ಹೊರೋದಿರ್ಬೋದು, ಅಥವಾ ನಾವು ಬೇರೆಯವರಿಗೆ ಪ್ರವಚನ ಮಾಡೋದಿರ್ಬೋದು, ಯಾವುದೇ ಒಂದು ಸೇವೆಯಲ್ಲಿ ನಾವು ತೊಡಕೊಂಡು ನಮ್ಮ ಜೀವನವನ್ನು ನಡೆಸ್ಬಿಟ್ರೆ ಇದೇ ಜನ್ಮದಲ್ಲಿ ನಾವು ಭಗವದ್ಧಾಮಕ್ಕೆ ಖಂಡಿತ ಹೋಗ್ತೀವಿ, ಪರೀಕ್ಷಿತ್ ಮಹಾರಾಜರ ಹಾಗೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಮಾತನ್ನು ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ ಕಿ. ನಿತಾಯ ಗೌರ್ ಪ್ರೇಮಾನಂದೇ. ಪ್ರಶ್ನೆ ಹೇಳಿ ಪ್ರಭು. ಕನಕದಾಸರು ಹೌದು. ಕುಲವೆಂದು ಅಂತಂದರೆ ನೋಡಿ, ಮನುಷ್ಯ ಜನ್ಮಕ್ಕೆ ಒಂದೇ ಕುಲ, ಒಂದೇ ಧರ್ಮ, ಸನಾತನ ಧರ್ಮ. ಎಲ್ಲ ಈ ಕುಲ ಅನ್ನೋದನ್ನ ಮಾಡ್ಕೊಂಡಿರೋದು ನಾವುಗಳು.
ನಾನು ಮೇಲ್ ಕುಲದವನು, ನಾನು ಕೆಳಗಡೆ ಕುಲದವನು, ಅಥವಾ ನಾನು ಮಧ್ಯಮದವನು, ಇದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು. ಮತ್ತು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಅವರು ಮಾಡ್ಕೊಂಡಿರೋದು. ಈ ಇಂದ್ರಿಯ ತೃಪ್ತಿ ಭಾವ ಈ ಕಲಿಯುಗದಲ್ಲಿ ತುಂಬ್ಕೊಂಬಿಟ್ಟಿದೆ. ಆದ್ದರಿಂದ ತಮ್ಮ ಇಂದ್ರಿಯ ತೃಪ್ತಿನ ಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಅವನು ಮೇಲ್ಜಾತಿಯವನು, ಅವನು ಬ್ರಾಹ್ಮಣ, ಇವನು ಶೂದ್ರ, ಇವನು ಕ್ಷತ್ರಿಯ, ಅವನು ವೈಶ್ಯ, ಈ ರೀತಿ ಅವರು ಮಾಡ್ಕೊಂಡಿದ್ದಾರೆ. ಆದರೆ ವೈದಿಕ ಧರ್ಮದಲ್ಲಿ ಇರೋದೇ ಬೇರೆ ರೀತಿ. ಬ್ರಾಹ್ಮಣ ಅಂದರೆ ಯಾರು? ಅವನು ಬ್ರಹ್ಮನ ಅರ್ಥಕೊಂಡಿರೋನು, ಮತ್ತು ಅವನಿಗೆ ಎಲ್ಲ ವೈದಿಕ ಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಂಡಿರೋನು. ಅದನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಅದ್ರ ಬಗ್ಗೆ ಅವರು ಒಂದು ನಿರ್ದೇಶನವನ್ನು ಕೊಡೋನು. ಕ್ಷತ್ರಿಯ ಅಂದರೆ ಯಾರು? ಇಡೀ ದೇಶವನ್ನು ರಕ್ಷಣೆ ಮಾಡೋನು. ಮತ್ತು ವೈಶ್ಯ ಅಂದರೆ ಯಾರು? ವ್ಯವಸಾಯ ಮಾಡೋನು, ಮತ್ತು ಅಥವಾ ವ್ಯಾಪಾರ ಮಾಡೋರು. ಶೂದ್ರ ಅಂದರೆ ಯಾರು? ಈ 3 ವರ್ಗಗಳಿಗೆ ಸಹಾಯ ಮಾಡೋರು ಅಷ್ಟೇ. ಅದು ಬಿಟ್ಟು ಬ್ರಾಹ್ಮಣ ಅಂದಾಕ್ಷಣ ಮೇಲು ಜಾತಿ ಅಥವಾ ಮೇಲು ಕುಲ ಅಂತಲ್ಲ ಇಲ್ಲಿ ಹೇಳಿರೋದು. ಈ ರೀತಿ ಅವರು ವಿಂಗಡಣೆ ಮಾಡಿದ್ದಾರೆ. ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ? ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ಎಲ್ಲ ಆಚಾರ್ಯರು ಹೇಳಿದ್ದಾರೆ, ಶಂಕರಾಚಾರ್ಯರು ಹೇಳಿದ್ದಾರೆ, ಮಧ್ವಾಚಾರ್ಯರು ಹೇಳಿದ್ದಾರೆ, ರಾಮಾನುಜಾಚಾರ್ಯರು ಹೇಳಿದ್ದಾರೆ, ಸಂತ ತುಕಾರಾಮ್ ದಾಸರು ಹೇಳಿದ್ದಾರೆ, ಭಕ್ತ ಕನಕದಾಸರು ಸಹ ಹೇಳಿದ್ದಾರೆ, ಪುರಂದರದಾಸರು ಹೇಳಿದ್ದಾರೆ. ಪ್ರತಿಯೊಬ್ಬರು ಹೇಳಿದ್ದಾರೆ ಮನುಷ್ಯ ಅಂದಮೇಲೆ ಒಂದೇ ಕುಲ. ಅದರಲ್ಲಿ ಯಾವ ಕುಲವನ್ನು ಅವರು ಎಣಿಸಿಲ್ಲ. ಪ್ರತಿಯೊಬ್ಬನೂ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರ ಮೂಲಕ ಭಗವದ್ಧಾಮವನ್ನು ಸೇರ್ಬೋದು. ಯಾಕೆಂದರೆ ಭಗವಂತನೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸ್ಸಷ್ಟಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಎಲ್ಲರೂ ಪ್ರತಿಯೊಂದು ಜೀವಿಗಳು, ಕ್ರಿಮಿಕೀಟಗಳಿಂದ ಮನುಷ್ಯರಿಂದ ಎಲ್ಲರೂ ನನ್ನ ಮಕ್ಕಳು, ನನ್ನ ಅಂಶಕರು. ಆದರೆ ಈ ಒಂದು ಇಂದ್ರಿಯ ತೃಪ್ತಿಗೋಸ್ಕರ, ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಈ ಇಂದ್ರಿಯ ಆಸೆಗೋಸ್ಕರ ಅವರೇನು ಮಾಡಿದ್ದಾರೆ? ಬಂಧನಕ್ಕೆ ಒಳಗಾಗಿದ್ದಾರೆ. ಪ್ರತಿಯೊಬ್ಬರು ಯಾರು ನನ್ನ ನಾಮಸ್ಮರಣೆಯನ್ನು ಮಾಡ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಒಂದು ನಾಮಸ್ಮರಣೆಯನ್ನು ಯಾರು ಸ್ವೀಕಾರ ಮಾಡ್ತಾರೆ, ಅವರು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಯಾವುದೇ ಕುಲದಲ್ಲಿ ಹುಟ್ಟಿರಲಿ, ಅವನು ಬಡವನಾಗಿರಲಿ, ಬಲ್ಲಿದನಾಗಿರಲಿ, ಅವನು ಅಂತ್ಯಜನಾಗಿರಲಿ, ಅವನು ಕುರುಡನಾಗಿರಲಿ, ಅಥವಾ ಅವನು ನೋಡೋಕ್ಕೆ ಕುರೂಪಿಯಾಗಿರಲಿ, ಅದನ್ನೆಲ್ಲ ಎಣಿಸೋದಿಲ್ಲ. ಅವರು ನೋಡೋದು ಕೇವಲ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಾನಾ ಅದನ್ನು ಮಾತ್ರನೇ ಕನ್ಸಿಡರ್ ಮಾಡ್ತಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಅವನು ಮೇಲ್ಜಾತಿಯವನು, ಬ್ರಾಹ್ಮಣನಿಗೆ ಮಾತ್ರ ನಾನು ಅನುಗ್ರಹ ಮಾಡ್ತೀನಿ, ಬೇರೆಯವ್ರಿಗೆ ಅನುಗ್ರಹ ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಭಗವಂತ. ಅವರು ಎಲ್ರಿಗೂ ಒಂದೇ, ಪ್ರತಿಯೊಬ್ಬರಿಗೂ ಒಬ್ಬರೇ. ಅದಕ್ಕೋಸ್ಕರ ನಾವು ಕುಲ ಅಂತ, ನಾವು ಕುಲ ನಂದು ಬೇರೆ ಕುಲ, ಅವ್ರದ್ದು ಬೇರೆ ಕುಲ, ನಾವು ದೇವಸ್ಥಾನಕ್ಕೆ ಹೋಗಬಾರ್ದು, ತಪ್ಪು. ಪ್ರತಿಯೊಬ್ಬರಿಗೂ ಬರೋವಂಥ ಹಕ್ಕಿದೆ, ಪ್ರತಿಯೊಬ್ಬರು ಬರಬೇಕು. ಈ ಮಾನವ ಜನ್ಮ ಅಂದಮೇಲೆ ಮುಗೀತು. ಅವ್ರು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಹರಿನಾಮ ಸ್ಮರಣೆ ಸ್ವೀಕಾರ ಮಾಡಿ, ಈ ಹರಿನಾಮ ಸ್ಮರಣೆ ಸ್ವೀಕಾರ ಮಾಡಿಕೊಂಡು ಈ ಮಾನವ ಜನ್ಮವನ್ನು ಉದ್ಧಾರ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಓಕೆ, ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆಯಾ? ನಾನು ಹೇಳಿದರೆ ಏನಾದ್ರು ತಪ್ಪಾಗಿದ್ದರೆ, ಮನಸ್ಸು ನೋವಾಗುವಂಥ ಮಾತುಗಳನ್ನ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಂಗಲ ಇದ್ದಾರೆ. ಅವರು ಬಹಳ ಹಿರಿಯ ಭಕ್ತರು, ಬಹಳ ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪರೀಕ್ಷಿತ ಮಹಾರಾಜ ಅಂತ್ಯಕಾಲಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡ ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಹೇಳೋದು ಅಂತ್ಯಕಾಲ ಅಂದರೆ ಭಕ್ತರಾದರೆ ಹೇಗೆ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ, ಅದೇ ಭಕ್ತರು ಅಲ್ಲದೆ ಇದ್ದವರಾದರೆ ಅಂತ. ಉದಾಹರಣೆಗೆ ಈಗ ಒಂದು ಬೆಕ್ಕು ಇರುತ್ತೆ, ಬೆಕ್ಕಿನ ಬಾಯಲ್ಲಿ ಬೆಕ್ಕಿನ ಮರಿ ಇರುತ್ತೆ. ಆ ಮರಿಗೆ ಏನು ಅನ್ನಿಸ್ತಾ ಇರುತ್ತೆ? ಆ ಮರಿಗೆ ತುಂಬ ನನ್ನ ತಾಯಿಯನ್ನು ಇಟ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಅದೇ ಬೆಕ್ಕಿನ ಬಾಯಲ್ಲಿ ಇಲಿ ಇದ್ರೆ ಇಲಿಗೆ ಏನನ್ಸುತ್ತೆ? ಕಾಣಿಸುತ್ತೆ. ಎರಡೂ ಸಮಯದಲ್ಲಿ ಬೆಕ್ಕಿನ ಬಾಯಿ ಒಂದೇ, ಆದರೆ ಇರೋ ವ್ಯಕ್ತಿಯಲ್ಲಿರುವಂತಹ ಭಾವನೆಗಳು ಬೇರೆ. ಆ ಥರ ನಾವು ಯಾರು ಭಕ್ತರಾಗಿ ಒಳ್ಳೆಯ ಜೀವನವನ್ನು ನಡೆಸಿರ್ತಾರೆ ಅವ್ರಿಗೆ ಮೃತ್ಯು ಬಂದಾಗ ಏನೂ ಅನ್ಸೋದಿಲ್ಲ. ಯಾವ ರೀತಿ ಅಂದರೆ ಭಗವಂತ ನನ್ನನ್ನು ಮುಂದಿನ ಜನ್ಮಕ್ಕಾಗಲಿ ಅಥವಾ ನನ್ನ ಉದ್ಧಾರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಅನಿಸುತ್ತೆ. ಅದೇ ಬೇರೆಯವರಾದರೆ ನೋಡಿದ್ವಲ್ಲ ಎಷ್ಟು ಒದ್ದಾಡ್ತಾರೆ ಅಂತ. ಅದಾದ ನಂತರ ಮುಂದಿನ ಕಷ್ಟಗಳು ಪ್ರಭುಗಳು ಹೇಳಿದರು.
ಚಿತ್ರಗುಪ್ತ ಅಂತ ಪ್ರಭು ಹೇಳಿದ್ರೆ ಆಮೇಲೆ ನಮ್ಮನ್ನೆಲ್ಲ ಲೆಕ್ಕ ಹಾಕಿ ತೋರಿಸ್ತಾರೆ ಅಂತ. ಚಿತ್ರಗುಪ್ತ ಅಂತ ಅಂದರೆ ಆ ಹೆಸರಲ್ಲೈತೆ ಯಾರು ಅಂದರೆ ಕೆಲವೊಮ್ಮೆ ನಾವು ಗಮನಿಸಿರೋದಿಲ್ಲ. ಚಿತ್ರಗುಪ್ತ ಅಂದರೆ ಚಿತ್ರ ಅಂದರೆ ಫೋಟೋ, ಗುಪ್ತ ಅಂದರೆ ಗೊತ್ತಿಲ್ಲದಂಗೆ ಫೋಟೋ ತೆಗೆಯೋದು ಅಂತ. ನಾವು ಜೀವನದಲ್ಲಿ ಏನು ಮಾಡಿದ್ವೋ ಅದೆಲ್ಲ ನಮಗೆ ಗೊತ್ತಿಲ್ಲದೆ ಫೋಟೋ ತೆಗೆದು ಇಟ್ಕೊಂಡಿರ್ತಾನೆ. ನಾವು ಹೋದಾಗ ನೋಡಪ್ಪ ಈ ಥರ ಮಾಡಿದೆ, ಈ ಥರ ಮಾಡಿದೆ, ಈ ಥರ ಮಾಡಿದೆ ಅಂತೆಲ್ಲ ಫೋಟೋಗಳನ್ನ ತೋರಿಸ್ತಾರೆ. ನಾವು ಫಸ್ಟ್ ಹೇಳ್ತೀವಿ ಹೋದ ತಕ್ಷಣ ನಾವು ಏನು ಮಾಡಿಲ್ಲ ಅನ್ಯಾಕ್ಕಾಗ ಹಾಗೆ ಹೀಗೆ ಅಂತ ಫೋಟೋ ತೋರಿಸ್ತಾ ಏನಾಗುತ್ತೆ ಬಂಡವಾಳ ಗೊತ್ತಾಗುತ್ತಲ್ಲ, ಆವಾಗ ನಾವು ಏನು ಮಾಡೋದು ಸ್ವಾಮಿ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಆ ಥರ ಚಿತ್ರಗುಪ್ತ ಫೋಟೋ ತೋರಿಸ್ದಾಗ ಒಂದೆರಡು ಒಳ್ಳೆ ಫೋಟೋಗಳು ಇರ್ಬೇಕಲ್ವಾ, ಅದಕ್ಕೆ ಈಗ ಈ ಫೋಟೋ ಇದೆಯಲ್ಲ ಇದನ್ನು ತೋರಿಸಿದಾಗ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಒಳ್ಳೆ ವಿಷಯ ಕೇಳಿಸ್ಕೊಂಡಿದ್ದೀವಿ ಅನ್ನೋ ಫೋಟೋನ ನೀವು ರೆಕಗ್ನೈಸ್ ಮಾಡ್ಬೋದು. ಅದರಿಂದ ನಾವು ಸಾಧ್ಯವಾದಷ್ಟು ಪ್ರಭುಗಳು ಹೇಳಿರಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ರವಿನಂದನ ಕೇಳಿದರು ಉತ್ತರ ಕೊಡೆ ಇವರ ಸರಕು ಒಂದಾದರಿಲ್ಲ. ರವಿನಂದನ ಅಂದರೆ ಯಾರು? ಸೂರ್ಯದೇವರ ಮಗ ಯಾರು? ಯಮಧರ್ಮರಾಜ ಕೇಳ್ತಾನೆ, ಏನಾದ್ರು ಒಳ್ಳೇದು ಮಾಡಿದ್ರೆ ಒಂದು ಹೇಳಪ್ಪ ಅಂತ, ಕೆಟ್ಟದ್ದು ಮಾಡಿದ್ರೆ ಹೇಳಪ್ಪ ಅಂತಂದರೆ ಎಲ್ಲ ಹೇಳ್ಬೋದು, ಒಳ್ಳೇದಾದ್ರೂ ಒಂದು ಮಾಡಿದ್ರೆ ಅಂತಂದರೆ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಎಲ್ಲ ಭಕ್ತರು ಈ ಥರ ಭಗವಂತನಿಗಾಗಿ ಶ್ರವಣ ಮಾಡಿದ್ದೀರಿ, ನೀವೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಭಗವಂತ ನಿಮಗೆಲ್ಲ ವಿಶೇಷ ಅನುಗ್ರಹ ಮಾಡ್ತಾರೆ, ಅಪಾರವಾದ ಕರುಣೆಯನ್ನು ತೋರಿಸ್ತಾರೆ ಅಂತ ಭಾವಿಸಿ ಪ್ರಭುಗಳು ಎಲ್ಲ ಪ್ರವಚನದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಯಿಂದ ಒಂದ್ಸರಿ ಹರೇ ಕೃಷ್ಣ.